ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ. ಓಕೆ, ನಿಮ್ಮ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ನ ಪ್ರತಿ ದಿವಸದ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದಿನದ ಕತೆ ಮಚ್ಚಾ ಪುಟ್ಟಿ ಜೊತೆ ಅಂತ ಹೇಳಿ. ಸೊ ನಾನು ನಿಮ್ಮ ಮಚ್ಚಾ, ನಾನು ನಿಮ್ಮ ಪುಟ್ಟಿ. ಓಕೆ ಪುಟ್ಟಿ, ಇವತ್ತು ಮೇ 21, ಹೌದು, 2022. ಎಸ್. ಸೊ ಕರೆಂಟ್ ಅಫೇರ್ಸ್ ಓದ್ಕೊಂಡು ಬಂದಿದ್ಯಾ? ಮಚ್ಚ ಓದ್ಕೊ ಬಂದಿದ್ದೀನಿ. ಓಕೆ ಪುಟ್ಟಿ, ಸೊ ನೀನ್ ಸ್ಟಾರ್ಟ್ ಮಾಡ್ತೀಯಾ ನಾನು ಸ್ಟಾರ್ಟ್ ಮಾಡ್ಲಾ? ಇವತ್ತು ನಾನೇ ಸ್ಟಾರ್ಟ್ ಮಾಡ್ತೀನಿ. ಓಕೆ ಪುಟ್ಟಿ ಸ್ಟಾರ್ಟ್ ಮಾಡ್ತಾಳೆ ಡಿಸ್ಕಷನ್. ಓಕೆ ಪುಟ್ಟಿ, ಫಸ್ಟ್ ನ್ಯೂಸ್ ಏನಿದೆ ಪುಟ್ಟಿ? ಫಸ್ಟ್ ನ್ಯೂಸ್ ಅಂದ್ರೆ ಇದಕ್ಕೂ ನೋಡೋಕ್ಕೂ ಮುನ್ನ ಮುಚ್ಚ, ನಿನ್ನೆ ಏನಾಯ್ತು? ನಿನ್ನೆ ನನ್ನ ವಾಟ್ಸಪ್ ಸ್ಟೇಟಸ್ ನೋಡಿದ್ಯಾ? ಪುಟ್ಟಿ ನಿನ್ನೆ ವಾಟ್ಸಪ್ ಸ್ಟೇಟಸ್ ನೋಡಿದೆ ಅನ್ಕೊಂತೀನಿ. ಏನಿತ್ತು ಪುಟ್ಟಿ ಅಂತದ್ದು? ಒಂದು ಸೆನ್ಸೇಷನಲ್ ನ್ಯೂಸ್ ಹಾಕಿದ್ದೆ ನಾನು. ಏನಂತ ಪುಟ್ಟಿ? ಆಲ್ಮೋಸ್ಟ್ ಎಲ್ಲ ಹಾಕಿದ್ರು ಅನ್ಸುತ್ತೆ, ನಿಮ್ ಫ್ರೆಂಡ್ಸ್ ಎಲ್ಲ. ಅಲ್ಲ, ಏನಂತ ಹೇಳಿದ್ರೆ ಗೊತ್ತಾಗುತ್ತೆ. ಏನಂತಂದ್ರೆ ಇವರು ನಮ್ಮ ಕನ್ನಡಿಗರು ಒಬ್ರು ಕೆನಡಾ ಪಾರ್ಲಿಮೆಂಟ್ ಅಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ್ರು. ಓಕೆ, ಆ ಒಂದು ಸ್ಟೇಟಸ್ ನ ಅಪ್ಲೋಡ್ ಮಾಡಿದ್ದೆ ನಾನು. ಓಕೆ ಓಕೆ. ಸೊ ಯಾರು ಪುಟ್ಟಿ ಅವರು? ಯಾರಂತಂದ್ರೆ ಚಂದ್ರ ಆರ್ಯ ಅಂತ ಹೇಳಿ. ಚಂದ್ರ ಆರ್ಯ ಅವರು ಕನ್ನಡದಲ್ಲಿ ಮಾತಾಡಿದ್ದು, ಕೆನಡಾದ ಸಂಸತ್ತಲ್ಲಿ ಮಾತಾಡಿದ್ದು ನಾನು ಕೂಡ ನೋಡಿದೆ. ಎಲ್ಲರೂ ಹಾಕಿದ್ರು ಪುಟ್ಟಿ. ನನ್ನ ಫ್ರೆಂಡ್ಸ್ ಏನಿದ್ದಾರಲ್ಲ, ಕರ್ನಾಟಕದವ್ರು ಅಷ್ಟೇ ಅಲ್ಲ, ಹೊರ ರಾಜ್ಯದ ಫ್ರೆಂಡ್ಸ್ ಕೂಡ ಹಾಕಿದ್ರು. ಈ ತರ ಕನ್ನಡಿಗರೊಬ್ರು ಕೆನಡಾದ ಸಂಸತ್ತಿನಲ್ಲಿ, ಓಕೆ, ಕನ್ನಡ ಇನ್ ಕೆನಡಾ, ಹೌದು, ಕನ್ನಡ ಇನ್ ಕೆನಡಾ ಆಯ್ತು. ಓಕೆ ಪುಟ್ಟಿ, ಸೊ ಅದ್ರ ಬಗ್ಗೆ ನೀನ್ ಹೇಳ್ತೀಯ ಇವತ್ತು? ಹೌದು. ಓಕೆ ಪುಟ್ಟಿ, ಏನಿದೆ ನ್ಯೂಸ್? ನಿನ್ನೇನಾಯ್ತು ಕೆನಡಾದಲ್ಲಿ ಅಂತಂದ್ರೆ, ಕೆನಡಾ ಸಂಸತ್ತಲ್ಲಿ ನಮ್ಮ ಕನ್ನಡದವರೇ ಆದಂತಹ ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ದ್ವರಾಳು ಮೂಲದವರಾದಂತಹ ಚಂದ್ರ ಆರ್ಯರು ಕೆನಡಾದ ಸಂಸತ್ತಲ್ಲಿ ಕನ್ನಡದಲ್ಲಿ ಭಾಷಣವನ್ನ ಮಾಡಿದ್ರು. ಸೊ ಇವರು ನಮ್ಮ ಕನ್ನಡದ ಮೂಲದವರು, ಹೌದಾ? ಇವರು ಯಾವ ಒಂದು ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ರು ಅಂತ ನಾವು ನೋಡೋದಾದ್ರೆ, ಕೆನಡಾದ ಒಂಟಾರಿಯೋ ಪ್ರಾಂತ್ಯದ ನೆಪೋಯನ್ ಅಂತ ಒಂದು ಮತಕ್ಷೇತ್ರ ಇದೆ. ನೆಪಿಯನ್ ಅಂತ ಒಂದು ಮತಕ್ಷೇತ್ರ ಇದೆ. ಆ ಒಂದು ಮತಕ್ಷೇತ್ರದಿಂದ ಇವರು ಕೆನಡಾದ ಸಂಸತ್ತಿಗೆ ಆಯ್ಕೆ ಆದ್ರು. ಹೌದಾ? ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ್ರು. ಇಲ್ಲಿಂದ ಆಯ್ಕೆ ಆಗಿ ಕನ್ನಡದಲ್ಲಿ ಭಾಷಣವನ್ನ ಮಾಡಿದ್ರು. ನೆಕ್ಸ್ಟ್, ಇದೇ ಫಸ್ಟ್ ಟೈಮು ಹೊರ ದೇಶದ ಸಂಸತ್ತಲ್ಲಿ ನಮ್ಮ ಕನ್ನಡಿಗರು ಕನ್ನಡದಲ್ಲಿ ಒಂದು ಭಾಷಣವನ್ನ ಮಾಡಿರೋದು ಒಂದು ವಿಶೇಷ ಸುದ್ದಿ ಅಂತ ನಾವು ನೋಡ್ಬೋದು. ಓಕೆ ಓಕೆ. ಸೊ ಅಂದ್ರೆ ಪುಟ್ಟಿ, ಈಗ ಹೊರ ದೇಶದಲ್ಲಿ ಕೆನಡಾದಲ್ಲಿ ಹೋಗಿ ಕನ್ನಡದಲ್ಲಿ ಆಯ್ಕೆಯಾಗಿ, ಕೆನಡಾದ ಸಂಸತ್ತಿಗೆ ಆಯ್ಕೆಯಾಗಿ ಕನ್ನಡದಲ್ಲಿ ಮಾತಾಡಿ ಕನ್ನಡದ ಒಂದು ಕಹಳೆಯನ್ನು ಮುಳುಗಿಸಿದಂತ ಕೀರ್ತಿ ಯಾರಿಗೆ ಸೇರುತ್ತೆ? ಚಂದ್ರ ಆರ್ಯ ಅವರಿಗೆ ಸಲ್ಲುತ್ತೆ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪುಟ್ಟಿ, ನಮ್ಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಯಾಕೆ ಮಚ್ಚ? ಯಾಕಂದ್ರೆ ನೋಡಿ, ನಮ್ಮ ಕನ್ನಡಿಗರು ಒಂದು ವರ್ಷ ಏನಾದ್ರು ಫಾರಿನ್ ಹೋಗಿ ಬಂದ್ರೆ ಕನ್ನಡನೇ ಮರ್ತು ಬಿಡ್ತೀವಿ, ಅಥವಾ ನಾವು MP ಗಳಂತ ಕಳ್ಸಿದೀವಿ ಸಂಸತ್ತಿಗೆ. ಸೊ ಅವರು ಕೂಡ ಅಲ್ಲಿ ಹೋಗ್ತಾರೆ, ಹೋದ ತಕ್ಷಣ ಹಿಂದಿ ಇಂಗ್ಲಿಷ್ ಅಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರು ಮಾತಾಡುವಾಗ, ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಅಟ್ಲೀಸ್ಟ್ ಒಂದ್ಸಾರಿ ಆದ್ರೂ ಕನ್ನಡ ಮಾತಾಡಿದ್ರೆ ಏನನ್ಸುತ್ತೆ, ನಮಗೆ ಖುಷಿ ಆಗತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲೋ ಇರುವಂತಹ ಈ ಚಂದ್ರ ಆರ್ಯದವರು ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಈಗ ಅವರು ಏನಾಗಿದ್ದಾರೆ, ನಮ್ಮವರಾಗಿದ್ದಾರೆ. ಅವ್ರು ಯಾರು? ಚಂದ್ರ ಆರ್ಯ ಯಾರು? ನಮ್ಮವರು, ನಮ್ಮ ಚಂದ್ರ ಆರ್ಯ ಅಂತ ಹೇಳಿ ನಾವು ಹೆಮ್ಮೆ ಅಂತ ಹೇಳ್ಕೊತಿದ್ದೀವಿ. ಓಕೆ. ಸೊ ಯಾಕಂದ್ರೆ ನಮ್ಮ ಆ ಕಸ್ತೂರಿ ಕನ್ನಡದಲ್ಲಿ ಇರುವಂತಹ ಒಂದು ಪವರ್ ಏನಿದೆಯಲ್ಲ, ಆ ಆತ್ಮೀಯತೆ ನಮ್ಗೆ ಅವ್ರನ್ನ ಕನೆಕ್ಟ್ ಮಾಡ್ತಾ ಇದೆ. ಓಕೆ. ಸೊ ಪುಟ್ಟಿ, ಮತ್ತೇನಿದೆ ಪುಟ್ಟಿ ನ್ಯೂಸ್? ಮತ್ತೆ ಇದೆ ನ್ಯೂಸ್ ಅಂತಂದ್ರೆ, ಈಗ ನಾವು ಹೊರ ದೇಶದಲ್ಲಿ ನಮ್ಮ ಕನ್ನಡಿಗರು ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತಾಡೋದನ್ನ ನಾವು ನೋಡಿದ್ವಿ ಲಾಸ್ಟ್ ಸ್ಲೈಡ್ ಅಲ್ಲಿ. ಈಗ ನಮ್ಮ ಭಾರತದ ಸಂಸತ್ತಿನಲ್ಲೇ ಕನ್ನಡದಲ್ಲಿ ಒಬ್ರು ಮಾತಾಡಿದ್ರು. ಅವ್ರು ಯಾರಂತಂದ್ರೆ ನಮ್ಮ JH ಪಟೇಲ್ ಅವರು. JH ಪಟೇಲ್ ಅವರು ಮಾತಾಡಿದ್ರು ಸಂಸತ್ತಲ್ಲಿ ಫಸ್ಟ್ ಟೈಮ್ ಮಾತಾಡಿದ್ರು. ಇವರು ಎಲ್ಲಿಂದ ಆಯ್ಕೆ ಆಗಿದ್ರು ಅಂತ ಹೇಳಿದ್ರೆ, 1967ರಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮ ಭಾರತದ ಸಂಸತ್ತಿಗೆ ಆಯ್ಕೆ ಆದ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ 1967ರಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆ ಆಗಿದ್ರು JH ಪಟೇಲ್ ಅವರು. ಅವರು ನಮ್ಮ ಮುಖ್ಯಮಂತ್ರಿಗಳಾಗಿ ಕೂಡ ಕೆಲಸ ಮಾಡಿದ್ರು JH ಪಟೇಲ್ ಅವರು. ಹೌದು. ಸೊ ಅಲ್ಲೇ ಸಂಸತ್ತಲ್ಲಿ ಫಸ್ಟ್ ಟೈಮ್ ಕನ್ನಡ ಮಾತಾಡಿದ ಕೀರ್ತಿ JH ಪಟೇಲ್ ಅವರಿಗಿದೆ. ವಿದೇಶದಲ್ಲಿ ಮಾತಾಡಿದವರು ಯಾರು? ನಮ್ಮ ಈ ಒಂದು ಚಂದ್ರ ಆರ್ಯ ಅವರು, ನಮ್ಮವರು. ಓಕೆ. ಸೊ ಪುಟ್ಟಿ, ಮತ್ತೇನಿದೆ ಪುಟ್ಟಿ? ನೆಕ್ಸ್ಟ್ ಆರ್ಟಿಕಲ್ 120 ನಾವು ನೋಡೋದಾದ್ರೆ, ಆರ್ಟಿಕಲ್ 120 ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಸಂಸತ್ತಿನ ಕಾರ್ಯಕಲಾಪಗಳಿಗೆ ಇಂಗ್ಲಿಷ್ ಮತ್ತೆ ಹಿಂದಿಯನ್ನ ವ್ಯಾವಹಾರಿಕ ಭಾಷೆಯನ್ನಾಗಿ ಗುರುತಿಸಿದ್ವಿ. ಹೌದಾ? ಈಗ ಏನ್ ಮಾಡ್ತೀವಿ, ನಮಗೆ ಹಿಂದಿ ಮತ್ತೆ ಇಂಗ್ಲಿಷ್ ಬರಲ್ಲ ಅಲ್ಲಿ ಒಂದು ವ್ಯಾವಹಾರಿಕ ಭಾಷೆಯಾಗಿ ಬಳಸಕ್ಕೆ. ನಾವೇನ್ ಮಾಡ್ತೀವಿ, ನಮ್ಮ ಒಂದು ಮಾತೃಭಾಷೆಯನ್ನ ಪ್ರಿಫರ್ ಮಾಡ್ತೀವಿ. ಸೊ ನಾವು ಇಷ್ಟ ಬಂದಂಗೆ ಪ್ರಿಫರ್ ಮಾಡಂಗಿಲ್ಲ. ಸೊ ಒಬ್ರು ಪರ್ಮಿಷನ್ ಅಂತ ತಗೊಳ್ಳೇಬೇಕು. ಈಗ ಸದನದ ಅಧ್ಯಕ್ಷರು ಯಾರಿರ್ತಾರೆ, ಸ್ಪೀಕರ್ ಯಾರಿರ್ತಾರೆ, ಅವರ ಒಂದು ಪರ್ಮಿಷನ್ ತಕೊಂಡು ನಮ್ಮ ಒಂದು ಮಾತೃಭಾಷೆಯಲ್ಲಿ ನಾವು ಭಾಷಣವನ್ನ ಮಾಡಬಹುದು. ಸೊ ಅಂದ್ರೆ ಆ ಸದನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತವ್ರ ಹತ್ರ ನಾವು ಪರ್ಮಿಷನ್ ತಗೋಬೇಕು. ಹೌದು. ನಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ತೀವಿ ಅಂತ. ಹೌದು. ಅಂದ್ರೆ ಸಂವಿಧಾನದಲ್ಲಿ ಇದಕ್ಕೂ ಕೂಡ ಪರ್ಮಿಷನ್ ಇದೆ. ಹೌದು. ಅದೇ ಹಿಂದಿ ಇಂಗ್ಲಿಷ್ ಅನ್ನ ಏನಂತ ಹೇಳ್ತಿದ್ವಿ, ಬರೀ ವ್ಯವಹಾರಿಕ ಭಾಷೆ ಅಂತ ಹೇಳ್ತಿದ್ವಿ. ಅಂದ್ರೆ ಅಲ್ಲಿ ಪೇಪರ್ಗಳನ್ನ ಏನಾದ್ರು ಕೊಡೋದಾದ್ರೆ ಅಥವಾ ಏನಾದ್ರು ಭಾಷಣಗಳು ಮಾಡೋದಾದ್ರೆ ಸೊ ಅದು ಯೂಶಲಿ ಹಿಂದಿ ಇಂಗ್ಲಿಷ್ ಅಲ್ಲಿ ಇರುತ್ತೆ.
ಬೇರೆ ಭಾಷೆಯಲ್ಲಿ ಮಾತೃಭಾಷೆ ಕನ್ನಡ ಆಗಿರ್ಬೋದು, ತೆಲುಗು, ತಮಿಳು, ಮರಾಠಿ, ಒಡಿಯಾ ಆಗಿದ್ರು ಅದರಲ್ಲಿ ಮಾತಾಡಬೇಕಾದ್ರೆ ಆರ್ಟಿಕಲ್ 120 ಪ್ರಕಾರ ಸದನದ ಅಧ್ಯಕ್ಷರ ಅನುಮತಿಯನ್ನ ನಾವು ಪಡಿಲೇಬೇಕು. ಓಕೆ ಪುಟ್ಟಿ, ಸೊ ನ್ಯೂಸ್ ಚೆನ್ನಾಗಿತ್ತು. ಸೊ ಮತ್ತೊಂದು ಸಾರಿ ಜೈ ಅಣ್ಣನ ಯಾರಿಗೆ? ಚಂದ್ರ ಆರ್ಯ ಅವರಿಗೆ. ಓಕೆ, ಚಂದ್ರ ಆರ್ಯ ಅವರಿಗೆ ಜೈ ಅಂತ ಹೇಳಿ ಮುಂದಿನ ನ್ಯೂಸ್ಗೆ ಹೋಗೋಣ ಪುಟ್ಟಿ. ಓಕೆ, ಸೊ ನೆಕ್ಸ್ಟ್ ನ್ಯೂಸ್ ಪುಟ್ಟಿ ಜೈವಿಕ ಇಂಧನ ನೀತಿಗೆ ಸಂಬಂಧಪಟ್ಟಿತ್ತು. ಓಕೆ, ಸೊ ಏನಾಗುತ್ತೆ ಪುಟ್ಟಿ, 2018ರಲ್ಲಿ ನಾವೇನ್ ಮಾಡ್ತಿದ್ವಿ, ನಮ್ಮ ದೇಶದ ಒಂದು ಜೈವಿಕ ನೀತಿ ಅಂತ ತಗೊಂಡ್ ಬಂದಿದ್ವಿ. ಯಾವಾಗ? 2018ರಲ್ಲಿ. ಈಗ ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಓಕೆ, ಸೊ ಕೇಂದ್ರ ಸಚಿವ ಸಂಪುಟ ಏನ್ ಮಾಡಿದೆ, ಕ್ಯಾಬಿನೆಟ್ದವರು ಈ ಜೈವಿಕ ನೀತಿ 2018ರಲ್ಲಿ ಆ ನೀತಿಗೆ ಕೆಲವೊಂದಿಷ್ಟು ತಿದ್ದುಪಡಿಯನ್ನ ಮಾಡೋದಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ, ಪರ್ಮಿಷನ್ ಕೊಟ್ಟಿದೆ. ಸೊ ಈಗ ಫಸ್ಟ್ ಏನ್ ಅರ್ಥ ಮಾಡ್ಕೊಳ್ಳೋಣ, ಜೈವಿಕ ಇಂಧನ ಅಂದ್ರೆ ಏನು. ಓಕೆ, ಸೊ ಈಗ ಜೀವರಾಶಿ ಮೂಲದಿಂದ ಅಂದ್ರೆ ಯಾವುದೇ ಪ್ರಾಣಿ ಆಗಿರ್ಲಿ, ಸಸ್ಯ ಆಗಿರ್ಲಿ, ಅಥವಾ ಒಂದು ಶೈವಲ ಪಾಚಿ ಅಂತ ಹೇಳ್ತೀವಲ್ಲ, ಪಾಚಿ ಆಗಿರ್ಲಿ, ಇಂತಹದ್ದನ್ನ ಬಳಸ್ಕೊಂಡು ನಾವು ಇಂಧನವನ್ನಾಗಿ ಪರಿವರ್ತನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಏನಿದೆ, ಮೆಕ್ಕೆಜೋಳ ಇದೆ, ಗಿಡ ಇದೆ, ಅಥವಾ ಪ್ರಾಣಿ ತ್ಯಾಜ್ಯ ಇದೆ, ಅಥವಾ ಇಲ್ಲಿ ಎಲೆಗಳಿದ್ದಾವೆ. ಸೊ ಈ ರೀತಿಯಾಗಿ ಸಸ್ಯ ಅಥವಾ ಪ್ರಾಣಿಯ ಮೂಲದಿಂದ ಬಂದಂತಹ ಒಂದು ತ್ಯಾಜ್ಯ ಪದಾರ್ಥವನ್ನು ನಾವೇನ್ ಮಾಡ್ಬೇಕು, ಸಂಸ್ಕರಣೆ ಮಾಡಬೇಕು. ಸೊ ಇದನ್ನ ಸಂಸ್ಕರಣೆ ಮಾಡ್ತಿದೀವಿ. ಸಂಸ್ಕರಣೆ ಮಾಡಿ ಏನ್ ಮಾಡ್ತಾ ಇದೀವಿ, ಇಂಧನವನ್ನಾಗಿ ಮಾಡ್ತಾ ಇದೀವಿ. ಓಕೆ, ಸೊ ಯಾವುದರಿಂದ? ಜೀವರಾಶಿಯಿಂದ, ಸಸ್ಯ, ಪ್ರಾಣಿ ಇಂಥದ್ರ ಒಂದು ವೇಸ್ಟ್ ಅಥವಾ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ವಿ, ಅದನ್ನ ಇಂಧನವಾಗಿ ಮಾಡ್ತಾ ಇದ್ವಿ. ಇದಕ್ಕೆ ನಾವೇನಂತ ಕರೆದ್ವಿ, ಜೈವಿಕ ಇಂಧನ ಅಂತ ಕರೆದ್ವಿ. ಸೊ ಈ ಜೈವಿಕ ಇಂಧನ ಎಂತಹದ್ದಂತಂದ್ರೆ, ಈಗ ನಾವು ಪೆಟ್ರೋಲ್, ಡೀಸೆಲ್ ಎಲ್ಲ ಬಳಸ್ತೀವಲ್ಲ ಬಿಟ್ಟು, ಅದಕ್ಕೆ ಹೋಲಿಸುವಂತ ಒಂದು ಇಂಧನವಾಗಿ ಪರಿವರ್ತನೆ ಮಾಡ್ತಿದ್ವಿ. ಸೊ ಅದಕ್ಕೆ ಇಲ್ಲಿ ಇದನ್ನ ಈ ಸಿಂಬಲ್ ಅನ್ನ ಹಾಕಿದೀವಿ. ಸೊ ಇದು ಹೆಚ್ಚು ಕಡಿಮೆ ಏನಂತಂದ್ರೆ, ನಮ್ಮ ಪೆಟ್ರೋಲ್, ಡೀಸೆಲ್ನ ಒಂದು ಪರ್ಯಾಯ ಅಥವಾ ಅದರಷ್ಟು ಪವರ್ಫುಲ್ ಇರುವಂತಹ ಒಂದು ಇಂಧನ ರೆಡಿ ಆಯ್ತು. ಅದಕ್ಕೆ ಏನಂತ ಹೇಳಿದ್ರು, ಜೈವಿಕ ಇಂಧನ ಅಂತ ಹೇಳಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನೀತಿ 2018ರಲ್ಲಿ ಬಂದಿತ್ತು. ಅದರಲ್ಲಿ ನಾವೇನ್ ಮಾಡಿದೀವಿ, ಸ್ವಲ್ಪ ಚೇಂಜಸ್ ಅನ್ನ ಮಾಡ್ತಿದೀವಿ. ಏನ್ ಚೇಂಜಸ್ ಮಾಡಿದೀವಿ? ಓಕೆ, ಅದನ್ನ ಹೇಳ್ತೀನಿ ಬಿಡಿ, ಏನ್ ಚೇಂಜಸ್ ಹೇಳಿದಾರಂತ. ಸೊ ಈಗ ಪೆಟ್ರೋಲ್ ಇರ್ತಲ್ಲ, ಪೆಟ್ರೋಲ್ ಅಲ್ಲಿ ನಾವು ಒಂದು ಜೈವಿಕ ಇಂಧನನ ಮಿಕ್ಸ್ ಮಾಡ್ತೀವಿ, ಅದಕ್ಕೆ ಎಥೆನಾಲ್ ಅಂತ ಕರೀತಾರೆ. ಸೊ ಈಗ ಪೆಟ್ರೋಲ್ ಅಲ್ಲಿ ಜೈವಿಕ ಇಂಧನವಾದ ಎಥೆನಾಲ್ ಅನ್ನ ಮಿಕ್ಸ್ ಮಾಡೋದಕ್ಕೆ ಎಥೆನಾಲ್ ಬ್ಲೆಂಡಿಂಗ್ ಅಥವಾ ಎಥೆನಾಲ್ ಮಿಶ್ರಣ ಅಂತ ಕರೀತಾರೆ. ಸೊ ಇಲ್ಲಿ ಏನೇನಿದೆ, ಪೆಟ್ರೋಲ್ ಇದೆ, ಅದಕ್ಕೆ ನಾವೇನ್ ಜೋಡಿಸ್ಬೇಕು, ಎಥೆನಾಲ್. ಸೊ ಈ ಪ್ರೊಸೆಸ್ಸಿಗೆ ಎಥೆನಾಲ್ ಮಿಶ್ರಣ ಅಥವಾ ಎಥೆನಾಲ್ ಬ್ಲೆಂಡಿಂಗ್ ಅಂತ ಕರೀತಾರೆ. ಓಕೆ, ಸೊ ಇದನ್ನ 2025 ಮತ್ತು 26ರ ವೇಳೆಗೆ 20%ಗೆ ಏರಿಸಬೇಕು. ನೆಕ್ಸ್ಟ್ 3 ಅಥವಾ 4 ವರ್ಷದ ಸಮಯದಲ್ಲಿ ನಾವೇನ್ ಮಾಡ್ಬೇಕು, 20%ಗೆ ಏರಿಸಬೇಕು ಅಂತ ಹೇಳಿದ್ದಾರೆ. ಹಂಗಂದ್ರೇನು? ಫಾರ್ ಎಕ್ಸಾಂಪಲ್, ಈಗ ಈ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅನ್ನ ತಗೊಂಡ್ರೆ ಅಥವಾ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ 2025-26ರಲ್ಲಿ ತಗೊಂಡ್ರೆ, ಅದರಲ್ಲಿ 1 ಲೀಟರ್ ಅಲ್ಲಿ 800 ml ಏನಿರುತ್ತೆ, ಈಗ ಬಳಸ್ತೀವಲ್ಲ ಆ ಪೆಟ್ರೋಲ್ ಇರುತ್ತೆ, ಪ್ಲಸ್ 200 ml ಯಾವ್ದನ್ನ ಹಾಕ್ಬೇಕು, ಎಥೆನಾಲ್ ಅನ್ನ ಹಾಕ್ಬೇಕು. ಸೊ ಅದು ಎಥೆನಾಲ್ ಬ್ಲೆಂಡಿಂಗ್ ಆಯ್ತು, ಅಥವಾ ಬ್ಲೆಂಡೆಡ್ ಪೆಟ್ರೋಲ್ ಅಂತ ಕೇಳ್ತಾರೆ. ಸೊ ಇದು ಒಂದು ತಿದ್ದುಪಡಿ ಕೇಳ್ತಾರೆ. ಇದನ್ನ 2025 ಒಳಗೆ ಎಷ್ಟು % ಎಥೆನಾಲ್ ಅನ್ನ ಪೆಟ್ರೋಲ್ ಅಲ್ಲಿ ಮಿಕ್ಸ್ ಮಾಡ್ಬೇಕಂತ ಮಾಡಿದೀವಿ, ಅಥವಾ ಪೆಟ್ರೋಲ್ ಅಲ್ಲಿ ಮಿಕ್ಸ್ ಮಾಡುವಂತ ಜೈವಿಕ ಇಂಧನ ಯಾವುದು ಅಂತ ಹೇಳ್ತಾರೆ. ಕೇಳಿದ್ರೆ ನಾವು ಯಾವ್ದು ಅಂತ ಹೇಳ್ಬೇಕು, ಎಥೆನಾಲ್ ಅಂತ ಹೇಳ್ಬೇಕು. ಸೊ ಅದರ ಜೊತೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ, 1947ಕ್ಕೆ. ಅದಾದ ಒಂದು 100 ವರ್ಷ ಅಂದ್ರೆ 2047. ಆ ಒಂದು ಟೈಮಲ್ಲಿ ನಾವೇನ್ ಮಾಡ್ಬೇಕು, ಈ ಜೈವಿಕ ಇಂಧನದ ಮೂಲಕ ಸ್ವಾವಲಂಬನೆಯನ್ನ ಸಾಧಿಸೋದಕ್ಕೆ, ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸ್ಬೇಕಂತ ಹೇಳಿ ಇನ್ನಷ್ಟು ಜೈವಿಕ ಇಂಧನಗಳನ್ನ ಸಂಸ್ಕರಣೆ ಮಾಡೋದಕ್ಕೆ, ಹೊಸ ಹೊಸ ಮೂಲಗಳಿಂದ ಜೈವಿಕ ಇಂಧನನ ತಗೊಳ್ಳೋದಕ್ಕೆ ಅನುಮತಿಯನ್ನು ಕೂಡ ಏನ್ ಮಾಡಿದೆ, ಕ್ಯಾಬಿನೆಟ್ ಕೊಟ್ಟಿದೆ. ಸೊ ಅಂದ್ರೆ ಏನಾಗಿತ್ತು ಪುಟ್ಟಿ, ನಮ್ದೇನ್ ಪೆಟ್ರೋಲ್ ಡೀಸೆಲ್ ಬಳಸ್ತಿರೋದಲ್ಲ, ಈ ಪೆಟ್ರೋಲ್ ಡೀಸೆಲ್ ಅಲ್ಲಿ 85% ಅಷ್ಟು ಎಲ್ಲಿಂದ ಬರುತ್ತೆ, ಹೊರದೇಶಗಳಿಂದ ಬರುತ್ತೆ ನಮ್ಮ ದೇಶಕ್ಕೆ. ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನಮ್ಮ ಸ್ವಾವಲಂಬನೆ ಅಲ್ಲ, ಅವಲಂಬನೆ ಇದೆ ಇದರಲ್ಲಿ. ಹೌದು, ಅದಕ್ಕೆ ನಾವೇನಾಗಬೇಕು, ಸ್ವಾವಲಂಬಿಗಳಾಗಬೇಕು. ನಮ್ಮ ದೇಶದಲ್ಲಿ ನಾವು ಹೆಚ್ಚಿನ ಒಂದು ಪೆಟ್ರೋಲ್ ಡೀಸೆಲ್ ಅನ್ನ ಉತ್ಪಾದನೆ ಮಾಡಬೇಕು. ಬಟ್ ಪೆಟ್ರೋಲ್ ಡೀಸೆಲ್ ಎಲ್ಲಿರುತ್ತೆ, ಭೂಮಿ ಒಳಗಡೆ ಇರುತ್ತೆ, ನಮ್ಮ ದೇಶದಲ್ಲಿ ಅಷ್ಟಿಲ್ಲ. ಸೊ ಹೀಗಾಗಿ ನಾವು ಯಾವ್ದ್ರ ಮೇಲೆ ಅವಲಂಬನೆ ಆಗ್ಬೇಕು, ಈ ಜೈವಿಕ ಇಂಧನ ಮೇಲೆ ಅವಲಂಬನೆ ಆಗ್ಬೇಕು. ಅದಕ್ಕೆ ಸ್ವಾತಂತ್ರ್ಯ ಸಿಕ್ಕು 100 ವರ್ಷದ ಒಂದು ಟೈಮ್ಗೆ ನಾವು ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಆಗೋಣ ಅಂತ ಹೇಳ್ತಾರೆ. ಸೊ 1ನೇ ಪಾಯಿಂಟ್ ಇಂಪಾರ್ಟೆಂಟ್ ಆಯ್ತು, 2ನೇ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಯ್ತು. ಇನ್ನು ಉಳಿದ ಪಾಯಿಂಟ್ಗಳನ್ನ ನೋಡೋದಾದ್ರೆ, ಈಗ ನಾವು SEZ ಅಂತ ಮಾಡ್ತೀವಿ, ವಿಶೇಷ ಆರ್ಥಿಕ ವಲಯಗಳು ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ. ಸೊ ಇವುಗಳ ಸ್ಥಾಪನೆ ಆಗ್ಬೇಕಾದ್ರೆ ಸರ್ಕಾರದವ್ರು ಬಹಳಷ್ಟು ಏನ್ ಮಾಡ್ತಾರೆ, ಕನ್ಸೆಷನ್ ಅನ್ನು ಕೊಟ್ಟಿರ್ತಾರೆ.
ಇವ್ರು ಭೂಮಿ ಖರೀದಿ ಮಾಡೋದಾಗ್ಲಿ ಅಥವಾ ಇವ್ರೇನು ವಿದ್ಯುತ್ ಬಳಸ್ತಾರಲ್ಲ ಪ್ರತಿ ಯೂನಿಟ್ ಮೇಲೆ ಇಷ್ಟು ಕನ್ಸೆಷನ್ ಕೊಡ್ತೀವಂತ, ಅಥವಾ ಇವ್ರಿಗೆ ಒಂದು 5 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಲ್ಲ, ಇವರಿಂದ ಯಾವುದೇ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡಲ್ಲ. ಸೊ ಉದ್ಯೋಗ ಸೃಷ್ಟಿ ಮಾಡ್ತಾವಂತ ಹೇಳಿ ಈ ವಿಶೇಷ ಆರ್ಥಿಕ ವಲಯಗಳಿಗೆ ಬಹಳಷ್ಟು ಏನ್ ಮಾಡ್ತೀವಿ, ಕನ್ಸೆಷನ್ ಅಥವಾ ಪ್ರೋತ್ಸಾಹ ನೀಡುತ್ತೀವಿ. ಸೊ ಈ SEZಗಳಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಕಾರ್ಯಕ್ರಮ ಏನ್ ಮಾಡಿದ್ವಲ್ಲ, ಆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಜೈವಿಕ ಇಂಧನವನ್ನ ಉತ್ಪಾದನೆ ಮಾಡೋದಕ್ಕೂ ನಾವೇನ್ ಮಾಡ್ತಾ ಇದೀವಿ, ಪ್ರೋತ್ಸಾಹ ನೀಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿವರೆಗೂ ನಾವೇನ್ ನೋಡ್ತಾ ಇದ್ವಿ, ಈ ಸ್ಪೆಷಲ್ ಎಕನಾಮಿಕ್ಸ್ ಝೋನ್ಸ್ ಅಲ್ಲಿ ಏನ್ ನಡೀತಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನೆ ನಡೀತಿತ್ತು. ಇನ್ನು ಮುಂದೆ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡೋದಕ್ಕೆ ನಾವು ಇಲ್ಲಿ SEZಗಳನ್ನ ಬಳಸ್ಕೊಳ್ತೀವಿ. ಆ ರೀತಿ ಬಳಸ್ಕೊಳ್ಳೋದಕ್ಕೆ ನಾವು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನ ಯೂಸ್ ಮಾಡ್ಕೊಳ್ತಿದೀವಿ ಅಂತ ಹೇಳ್ತಾರೆ. ಸೊ ಮೇಕ್ ಇನ್ ಇಂಡಿಯಾ ಅನ್ನೋದು 2014ರಲ್ಲಿ ಆರಂಭವಾದ ಕಾರ್ಯಕ್ರಮ. ಇದೇನ್ ಹೇಳುತ್ತಂದ್ರೆ ಭಾರತದಲ್ಲಿ ಉತ್ಪಾದನೆ ಮಾಡಿ. ಸೊ ಹೊರದೇಶಗಳು ತಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿಕೊಂಡು ಭಾರತಕ್ಕೆ ತಂದು ಮಾರೋದಲ್ಲ, ನೀವೇನ್ ಮಾಡ್ಬೇಕು, ಭಾರತದಲ್ಲಿ ಉತ್ಪಾದನೆ ಮಾಡಿ ಇಲ್ಲಿಂದನೇ ಬೇಕಿದ್ರೆ ಬೇರೆ ದೇಶಕ್ಕೆ ಕಳಿಸಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನಾವು ಸ್ವಾವಲಂಬನೆಯನ್ನ ಇಂಧನದಲ್ಲಿ ಸಾಧಿಸೋದಕ್ಕೆ ಒಂದು ಟಾರ್ಗೆಟ್ ಇಟ್ಕೊಂಡಿವಿ. ಅದ್ರ ಜೊತೆಗೆ ನಿರ್ದಿಷ್ಟ ಒಂದು ಪ್ರಕರಣಗಳಲ್ಲಿ ಕೆಲವೊಂದಿಷ್ಟು ಸ್ಪೆಷಲ್ ಮೂಮೆಂಟ್ಗಳಲ್ಲಿ ಏನ್ ಮಾಡ್ತಾ ಇದೀವಿ, ಈ ಜೈವಿಕ ಇಂಧನವನ್ನ ರಫ್ತು ಮಾಡೋದಕ್ಕೂ ಕೂಡ ಅವಕಾಶ ನೀಡ್ತಾರೆ. ಹೊರದೇಶಕ್ಕೆ ಕೂಡ ರಫ್ತು ಮಾಡಬಹುದು. ಬಟ್ ಮೆಜಾರಿಟಿ ಏನಂತಂದ್ರೆ ನಾವೇ 85% ಅಷ್ಟು ಪೆಟ್ರೋಲ್ ಡೀಸೆಲ್ ಅನ್ನ ಹೊರಗಡೆಯಿಂದ ತರಿಸ್ಕೊಳ್ತಾ ಇದೀವಿ. ಫಸ್ಟ್ ನಮ್ಮ ಅವಶ್ಯಕತೆ ಮುಗಿಬೇಕು. ಅದಕ್ಕೆ ಏನ್ ಹೇಳಿದ್ದಾರೆ, ನಿರ್ದಿಷ್ಟ ಪ್ರಕರಣಗಳಲ್ಲಿ ಎಲ್ಲಾ ಕಡೆ ಬಂದಂತಹ ಈ ಜೈವಿಕ ಇಂಧನನ ಫಾರಿನ್ ಹೋಗಕ್ ಬಿಡಲ್ಲ. ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಮಾತ್ರ ಏನ್ ಮಾಡ್ತಾರೆ, ಇದನ್ನ ಫಾರಿನ್ ಕಳಿಸೋದಕ್ಕೆ ಅವಕಾಶ ನೀಡ್ತಾರೆ. ಓಕೆ ಪುಟಿ. ಸೊ ಈಗ ಜೈವಿಕ ಇಂಧನ ನೀತಿ ಅಂತ ಯಾವಾಗ ಬಂದಿತ್ತು, 2018 ಬಂದಿತ್ತು. ಜೈವಿಕ ಇಂಧನ ಅಂದ್ರೇನು, ಇದನ್ನ ಸಸ್ಯ ಅಥವಾ ಪ್ರಾಣಿ ಮೂಲದಿಂದ ಪಡಿತೀವಿ, ಅದಕ್ಕೆ ಜೈವಿಕ ಇಂಧನ ಅಂತ ಹೇಳ್ತಿದ್ವಿ. ನ್ಯಾಚುರಲ್ ರಿಸೋರ್ಸಸ್ ಯೂಸ್ ಮಾಡ್ಕೊಂಡು ಅಂದ್ರೆ ಪ್ರಾಣಿ ಅಥವಾ ಸಸ್ಯದಿಂದ ಬಂದಿರಬೇಕು. ನೆಕ್ಸ್ಟ್ ಎಥೆನಾಲ್ ಬ್ಲೆಂಡಿಂಗ್ ಅಂದ್ರೆ ಏನ್ಬಿಟ್ಟು, ಎಥೆನಾಲ್ ಬ್ಲೆಂಡಿಂಗ್ ಅಂದ್ರೆ ಪೆಟ್ರೋಲಿಗೆ ಎಥೆನಾಲ್ ನ ಮಿಶ್ರಣ ಮಾಡೋದು. ಆ ಒಂದು ಪ್ರೋಸೆಸ್ ನಾವೇನ್ ಕರಿತೀವಿ ಎಥೆನಾಲ್ ಬ್ಲೆಂಡಿಂಗ್ ಅಂತ, ಎಥೆನಾಲ್ ಮಿಶ್ರಣ ಮಾಡೋದು ಅಂತ ಕರಿತೀವಿ. ಸೊ ಇದನ್ನ ಎಷ್ಟು ಹೆಚ್ಚು ಮಾಡ್ಬೇಕಂತ ಮಾಡಿದ್ದಾರೆ, 20% ಏರಿಕೆ ಮಾಡ್ಬೇಕಂತ. ಯಾವ ವರ್ಷದೊಳಗಡೆ, 25-26 ಒಳಗಡೆ. ಸೊ ಮುಂದೆ ಇನ್ನೊಂದು ಟಾರ್ಗೆಟ್ 2047 ಅಷ್ಟರೊಳಗಡೆ ನಮ್ಮ ಕಂಟ್ರಿ ಸ್ವಾವಲಂಬನೆ ಆಗ್ಬೇಕು ಯಾವ್ದ್ರಲ್ಲಿ, ಇಂಧನ ಕ್ಷೇತ್ರದಲ್ಲಿ ಅಂತೇಳಿ. ಓಕೆ. ಸೊ ಇದೊಂದು ಟಾರ್ಗೆಟ್ ಇಟ್ಟಿದ್ದೀವಿ. ಅದಾದ್ಮೇಲೆ SEZ ಮೂಲಕ ಮೇಕ್ ಇನ್ ಇಂಡಿಯಾದಲ್ಲಿ ಏನನ್ನ ಉತ್ಪಾದನೆ ಮಾಡಬೇಕು, ಜೈವಿಕ ಇಂಧನವನ್ನ ಉತ್ಪಾದನೆ ಮಾಡ್ಬೇಕಂತ ಹೇಳಿದೀವಿ. ಓಕೆ. ಸೊ ಆಮೇಲೆ ರಫ್ತು ಮಾಡೋದಕ್ಕೂ ಕೂಡ ಏನ್ ಮಾಡಿದ್ರೆ ಕೆಲವೊಂದಿಷ್ಟಲ್ಲಿ ಪರ್ಮಿಷನ್ ಕೊಟ್ಟಿದ್ದೀವಿ. ಓಕೆ ಪುಟಿ. ನೆಕ್ಸ್ಟ್ ನ್ಯೂಸ್ ಏನಿದೆ ಅಂತಂದ್ರೆ ಔರಂಗಜೇಬ್ ಸಮಾಧಿ ಇದೆ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ನ್ಯೂಸ್ ಹೇಳ್ತೀನಿ. ಮಚ್ಚ ನಿಂಗೆ ಗೊತ್ತಾ ಔರಂಗಜೇಬ್ ಯಾರಂತಂದ್ರೆ? ಪುಟಿ ಮೊಘಲ್ ರಾಜ ಔರಂಗಜೇಬ್. ಹೌದು. ಅದ್ರ ಜೊತೆಗೆ ಇವರು ಶಹಜಹಾನ್ನ ಮಗ. ಶಹಜಹಾನ್ ಮಗ. ಹೌದಾ? ಶಹಜಹಾನ್ ಮಗ ಔರಂಗಜೇಬ್. ಇವರು 1707ರಲ್ಲಿ ಎಕ್ಸ್ಪೈರ್ ಆಗಿದ್ರು, ಮೃತರಾಗಿದ್ರು. ಓಕೆ. ಇವ್ರ ನಂತರ ಬಂದವರು ಯಾರು ಅಂದ್ರೆ ಬಹದ್ದೂರ್ ಶಾ ಮುಘಲ್ ಸಾಮ್ರಾಜ್ಯಕ್ಕೆ ಇವರ ಒಂದು ಪ್ಲೇಸ್ಗೆ ನೆಕ್ಸ್ಟ್ ಪಟ್ಟವನ್ನ ಏರಿದ್ರು ಬಹದ್ದೂರ್ ಶಾ ಬರ್ತಾರೆ. ಇವರ ಸಮಾಧಿಯನ್ನ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಕುದ್ಲಾಬಾದ್ ನಗರದಲ್ಲಿ ಈ ಒಂದು ಮೊಘಲ್ ಚಕ್ರವರ್ತಿಯ ಸಮಾಧಿಯನ್ನ ನಿರ್ಮಾಣ ಮಾಡಿದ್ರು. ಎಲ್ಲಿ? ಮಹಾರಾಷ್ಟ್ರದಲ್ಲಿ. 1707ರಲ್ಲಿ ಔರಂಗಜೇಬ್ ತೀರ್ಕೊತಾರೆ. ತೀರ್ಕೊಂಡಾಗ ಇವ್ರ ಸಮಾಧಿ ಏನಿದೆ ಔರಂಗಾಬಾದ್ನ ಕುಲ್ದಾಬಾದ್ ನಲ್ಲಿ ಇದೆ. ಔರಂಗಾಬಾದ್ ಜಿಲ್ಲೆ ಕುಲ್ದಾಬಾದ್ ಮಹಾರಾಷ್ಟ್ರದಲ್ಲಿ ಇದೆ. ಹೌದಾ? ಅವರು ಒಂದು ಮಹಾರಾಷ್ಟ್ರದಲ್ಲಿ ಸಮಾಧಿನ ನಿರ್ಮಾಣ ಮಾಡಿದ್ರು. ಈ ಒಂದು ಸಮಾಧಿಗೆ ಏನಾಗ್ತಿದೆ ಅಂತಂದ್ರೆ MNS ಕಾರ್ಯಕರ್ತರು ಯಾರಿದ್ದಾರೆ, ಮಹಾರಾಷ್ಟ್ರ ನವನಿರ್ಮಾಣ ಸೇವೆ ಅಂತ, ಆ ಕಾರ್ಯಕರ್ತರು ಆ ಒಂದು ಸಮಾಧಿಗೆ ಧ್ವಂಸಗೊಳಿಸ್ಬೇಕು, ಅದನ್ನ ಹಾಳು ಮಾಡ್ಬೇಕು ಅಂತೇಳಿ ಒಂದು ಬೆದರಿಕೆನ ಹಾಕಿದ್ದಾರೆ. ಈಗ ಔರಂಗಜೇಬ್ ಸಮಾಧಿನೂ ಬಿಡ್ತಾ ಇಲ್ಲ, ಅದನ್ನು ಬಿಡ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು, ಭಾರತೀಯ ಪುರಾತತ್ವ ಇಲಾಖೆಯವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಸಮಾಧಿಗೆ ಬಿಗಿ ಭದ್ರತೆ ಕೊಡ್ಬೇಕು ಅಂತ ಹೇಳಿ ಅಲ್ಲಿ ಒಂದು 5-6 ದಿನ ಆ ಒಂದು ಸಮಾಧಿಗೆ ಸುತ್ತಮುತ್ತ ಫುಲ್ ಸೆಕ್ಯೂರಿಟಿ ಕೊಟ್ಟು ಅಲ್ಲಿ ಕ್ಲೋಸ್ ಮಾಡೋಣ ಅಂತ ಹೇಳಿ ಒಂದು 5 ದಿನದವರೆಗೆ ಈ ಸಮಾಧಿಯನ್ನ ಮುಚ್ಚಿದ್ದಾರೆ. ಭದ್ರತೆನ ಕೊಟ್ಟಿದ್ದಾರೆ. ಸೊ ಪುಟಿ, ಈಗ ಇವರು ಮಹಾರಾಷ್ಟ್ರ ನವನಿರ್ಮಾಣ ಸೇನೆದವರು. ಹೌದು. ಇವರು ಗೊತ್ತಾ, ನಮ್ಮ ಬೆಳಗಾವಲ್ಲಿ ಬಂದು ಇವ್ರು ಕೆಲಸ ಮಾಡ್ತಾರೆ. ಏನ್ ತೊಂದರೆ ಮಾಡಿದ್ದಾರೆ ಇವರು? ಮಹಾರಾಷ್ಟ್ರ ನವನಿರ್ಮಾಣ ಸೇನೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಏನೇನಿದ್ದಾರೆ, MES, ಇವರೆಲ್ಲ ಬಂದು ಬೆಳಗಾವಿ ನಮ್ದು ಅಂತ ಹೇಳ್ತಾರೆ. ಬಟ್ ಬೆಳಗಾವಿ ನಮ್ದು, ಕರ್ನಾಟಕದ್ದು ಕನ್ನಡ. ಓಕೆ. ಸೊ ಈಗ ನ್ಯೂಸ್ ಅಲ್ಲಿ ಇದು ಯಾವ್ದು ಬರಲ್ಲ ಪುಟಿ. ಹೌದು. ಬರೋದು ಯಾವ್ದು ಬಗ್ಗೆ?
ಔರಂಗಜೇಬ್ ಔರಂಗಜೇಬ್ ಬಗ್ಗೆ ಹೌದು, ಮತ್ತೆ ಅವ್ರ ಸಮಾಧಿ ಎಲ್ಲಿದೆ ಅಂತ ಬರ್ಬೋದು. ಓಕೆ, ಕುಲ್ದಾಬಾದ್ ಅಲ್ಲಿ ಅವರ ಸಮಾಧಿ ಇದೆ ಅಂತ. ಪ್ಲಸ್ ಔರಂಗಜೇಬ್ ಮಾಡಿದ ಕೆಲಸ, ಅವ್ರು ಯಾವಾಗ ಪಟ್ಟಕ್ಕೇರಿದ್ರು, ಏನೇನು ಯುದ್ಧ ಮಾಡಿದ್ರು, ಇದೆಲ್ಲ ಬರೋ ಅದೊಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಏನೇನಿದೆ ಔರಂಗಜೇಬ್ದು ಅವ್ರ ಬಗ್ಗೆ ನಾವು ನೋಡ್ಕೋಬೇಕು. ಅದಕ್ಕೆ ಅಂದ್ರೆ ಔರಂಗಜೇಬ್ ಬಗ್ಗೆ ನಾವು ಇತಿಹಾಸದಲ್ಲಿ ಸ್ವಲ್ಪ ಇನ್ನಷ್ಟು ಇತಿಹಾಸವನ್ನ ತೆಗೆದು ನೋಡ್ಬೇಕಾಗುತ್ತೆ. ಹೌದು ಮಚ್ಚ. ಓಕೆ ಬಿಟ್ಟಿ. ಸೊ ನೆಕ್ಸ್ಟ್ ನ್ಯೂಸ್ ಬಿಟ್ಟಿ ನಿಖಾತ್ ಝರೀನ್ ಅವ್ರ ಬಗ್ಗೆ ನಾನು ಹೇಳ್ತೀನಿ. ಯಾರು ಮಚ್ಚ ಇದು ನಿಖಾತ್ ಝರೀನ್ ಏನಾದ್ರು ಬಿಟ್ಟಿ ಅಂದ್ರೆ, ಈಗ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಡೆದಿತ್ತು. ಆ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಮಹಿಳೆಯರ 52ನೇ ಕೆಜಿ ವಿಭಾಗದಲ್ಲಿ ಇವರು ಚಿನ್ನದ ಪದಕನ ಗೆದ್ದರು. ಓಕೆ, ಯಾರು? ನಿಖಾತ್ ಝರೀನ್. ಸೊ ಈ ಫೋಟೋದಲ್ಲಿ ಇದ್ದಾರಲ್ಲ, ಇವರೇನು ನಿಖಾತ್ ಝರೀನ್. ಸೊ ಈಗ ಈ ರೀತಿಯಾಗಿ ಇಂತಹ ಒಂದು ಚಿನ್ನದ ಪದಕವನ್ನ ಯಾವ್ದ್ರಲ್ಲಿ, ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಅಲ್ಲಿ ಗೆದ್ದಂತಹ 5ನೇ ಒಬ್ಬ ಮಹಿಳೆ ಯಾರಿದ್ದಾರೆ, ನಿಖಾತ್ ಝರೀನ್ ಇದ್ದಾರೆ. ಓಕೆ, ಸೊ ಈ ಹಿಂದೆ ಇದೇ ತರ ಚಿನ್ನದ ಪದಕವನ್ನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಯಾರ್ಯಾರು ಗೆದ್ದಿದ್ರಂದ್ರೆ, ಒಬ್ರು ಮೇರಿ ಕೋಮ್, ಮೂವಿ ಕೂಡ ಆಗಿತ್ತು ಇವರು ಜೀವನದ ಮೇಲೆ, ಪ್ರಿಯಾಂಕಾ ಚೋಪ್ರಾ ಇದ್ರು ಅನ್ಕೊಳ್ತೀನಿ ಮೇರಿ ಕೋಮ್ ಆಗಿ. ಓಕೆ, ಸೊ ಮೇರಿ ಕೋಮ್ ಅವರು, ಸರಿತಾ ದೇವಿ ಅವರು, ಜೆನ್ನಿ ಆರ್ಎಲ್ ಅವರು ಮತ್ತು ಲೇ ಕೆಲ್ಸಿ ಇವರೆಲ್ಲ ಏನಾಗಿದ್ದಾರೆ, ಬಾಕ್ಸಿಂಗ್ ಅಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾರೆ. ಈ ಸಾಲಲ್ಲಿ 5ನೇ ಒಬ್ಬ ಮಹಿಳೆ ಯಾರು ಅಂತಂದ್ರೆ ನಿಖಾತ್ ಝರೀನ್ ಅವರು ಆಯ್ತು. ಸೊ ನಿಖಾತ್ ಝರೀನ್ ಅವರಿಗೆ ಒಂದು ಸಲ್ಯೂಟು. ಇಂತಹ ಒಂದು ಚಾಂಪಿಯನ್ಶಿಪ್ ಅನ್ನ, ಅದು ಬಾಕ್ಸಿಂಗ್ ಅಲ್ಲಿ ಹೆಸರು ಮಾಡಿದರೆ, ಚಿನ್ನದ ಪದಕವನ್ನ ಗೆದ್ದಂತ 5ನೇ ಮಹಿಳೆ. ಸೊ ಅವ್ರಿಗೆ ಒಂದು ಸಲ್ಯೂಟ್ ಹೇಳ್ತಾ ನೆಕ್ಸ್ಟ್ ನ್ಯೂಸಿಗೆ ಹೋಗೋಣ. ಓಕೆ ಬಿಟ್ಟಿ, ನೆಕ್ಸ್ಟ್ ನ್ಯೂಸ್ ಏನಿದೆ? ನೆಕ್ಸ್ಟ್ ನ್ಯೂಸ್ ಏನಿದೆ ಅಂತಂದ್ರೆ ಹೈಬ್ರಿಡ್ ಪವರ್ ಪಾರ್ಕ್ ಅಂತ. ಓಕೆ, ಹೈಬ್ರಿಡ್ ಪವರ್ ಪಾರ್ಕ್. ಈ ಹೈಬ್ರಿಡ್ ಪವರ್ ಪಾರ್ಕ್ ಒಂಥರ ಸ್ಪೆಷಲ್ ಪಾರ್ಕ್ ಇದ್ದಂಗೆ. ಯಾವ ತರ ಬಿಟ್ಟಿ? ಯಾವ ತರ ಅಂತಂದ್ರೆ, ಫಸ್ಟ್ ನಾವು ಏನ್ ತಿಳ್ಕೊಳ್ಳೋಣ, ಹೈಬ್ರಿಡ್ ಪವರ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ನಾವು ಹೈಬ್ರಿಡ್ ಪವರ್ ತಿಳ್ಕೋಬೇಕು. ಹೌದು. ಒಂದು ಸ್ಥಳದಲ್ಲಿ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ವಿದ್ಯುತ್ನ ನಾವು ಜನರೇಟ್ ಮಾಡಿದ್ರೆ, ಸೊ ಆ ಒಂದು ಉತ್ಪಾದನೆ ಮಾಡಿದ್ರೆ ಅದನ್ನ ಹೈಬ್ರಿಡ್ ಪವರ್ ಅಂತ ಕರಿತೀವಿ. ಅಂದ್ರೆ ನಾವು ಒಂದೇ ಸ್ಥಳದಲ್ಲಿ ಬೇರೆ ಬೇರೆ ಮೂಲದಿಂದ 2-3 ಮೂಲಗಳಿಂದ ವಿದ್ಯುತ್ನ ಜನರೇಟ್ ಮಾಡಬೇಕು. ಹೆಂಗೆ ಅಂತಂದ್ರೆ, ನಾವು ಇಲ್ಲಿ ಚಿತ್ರದಲ್ಲೇ ನೋಡ್ತಾ ಇದೀವಿ ಇಮೇಜ್ ಅಲ್ಲಿ. ಇಲ್ಲಿ ಸೋಲಾರ್ ಪ್ಯಾನಲ್ ಇದೆ, ಅಲ್ಲಿ ವಿಂಡ್ ಮಿಲ್ ಇದೆ. ಸೊ ಅಲ್ಲೇ ನಾನು ಹೇಳಿದಂಗೆ ಮೂಲಗಳು ಯಾವ್ಯಾವ ಅಂತಂದ್ರೆ, ಒಂದು ಸೂರ್ಯನಿಂದ ಯೂಸ್ ಆಗಂತದ್ದು ಸೋಲಾರ್ ಪ್ಯಾನಲ್, ಇನ್ನೊಂದು ಪವನ ಅಂತ ನಾನು ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲೂ ಸಹ ವಿಂಡ್ ಮಿಲ್ ಯೂಸ್ ಮಾಡ್ಕೊಂಡು ಪವರ್ನ ಜನರೇಷನ್ ಮಾಡೋಂಥದ್ದು. ಅಂದ್ರೆ ಈಗ ಒಂದೇ ಪ್ಲೇಸ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ಒಂದು ಮನೆ ಅಂತ ಅನ್ಕೊಳ್ಳೋಣ, ನಮ್ಮ ಮನೆ ಅಂತ ಅನ್ಕೊಂಡ್ರೆ, ಇಲ್ಲಿ ಮೇಲ್ಗಡೆ ನಾವೇನ್ ಹಾಕ್ತಾ ಇದೀವಿ, ಒಂದು ಸೋಲಾರ್ ಪ್ಯಾನಲ್ ಹಾಕೋತೀವಿ. ಸೊ ಸೈಡ್ ಅಲ್ಲಿ ಒಂದು ವಿಂಡ್ ಮಿಲ್ ಇಡ್ತಾ ಇದೀವಿ. ಈಗ ಇದರಿಂದ ಏನಾಗ್ಬೋದು ಅಂತಂದ್ರೆ, ಡೇ ಟೈಮ್ ಅಲ್ಲಿ ಸೂರ್ಯನಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಹೌದು. ರಾತ್ರಿ ಸೂರ್ಯ ಇರಲ್ಲ, ಅವಾಗ ನಮಗೆ ವಿದ್ಯುತ್ ಬೇಕಾದ್ರೆ ಯಾರು ಕೊಡ್ಬೇಕು, ಗಾಳಿಯಿಂದ ಸಿಗುತ್ತೆ. ಸೊ ಈ ರೀತಿ ಒಂದಕ್ಕಿಂತ ಹೆಚ್ಚು, ಒಂದು ಸ್ಥಳದಲ್ಲಿ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಹೈಬ್ರಿಡ್ ಪವರ್ ಅಂತ ಕರೀತೀವಿ. ಓಕೆ, ವೆರಿ ಗುಡ್ ಪುಟಿ, ನನಗೆ ಗೊತ್ತಿರಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಪುಟಿ? ನೆಕ್ಸ್ಟ್ ಏನಿದೆ ಅಂತಂದ್ರೆ, ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂಬರುವ 5 ವರ್ಷದಲ್ಲಿ 11 ಗಿಗಾವ್ಯಾಟ್ ಹಸಿರು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ನ ಇಟ್ಕೊಂಡಿದ್ದಾರೆ. ಹಸಿರು ವಿದ್ಯುತ್ ಉತ್ಪಾದನೆ ಅಂತ ಹೇಳಿ, ಹಂಗಂದ್ರೆ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಉತ್ಪಾದನೆಯನ್ನ ಮಾಡೋ ಅಂತದ್ನ ಹಸಿರು ವಿದ್ಯುತ್ ಉತ್ಪಾದನೆ ಅಂತ ಕರಿತೀವಿ. ಮುಂಬರುವ 5 ವರ್ಷದೊಳಗಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 11 ಗಿಗಾವ್ಯಾಟ್ ಅಷ್ಟು ಜನರೇಟ್ ಮಾಡಬೇಕು ಅಂತೇಳಿ ಒಂದು ಟಾರ್ಗೆಟ್ ನ ಇಟ್ಕೊಂಡಿದೀವಿ. ಹೌದಾ? ಈ ಉದ್ದೇಶಕ್ಕಾಗಿ ಏನ್ ಮಾಡಿದೀವಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 8 ಕಡೆಯಲ್ಲಿ ಹೈಬ್ರಿಡ್ ಪವರ್ ಪಾರ್ಕ್ ನ ಸ್ಥಾಪನೆ ಮಾಡಿದೀವಿ. ಮಾಡೋದಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ. ಸ್ಥಾಪನೆ ಮಾಡಲು ಸರ್ಕಾರ ಅನುಮೋದನೆ ಕೊಟ್ಟಿದೆ. ಅಂದ್ರೆ ನೆಕ್ಸ್ಟ್ 5 ವರ್ಷದಲ್ಲಿ 11 ಗಿಗಾವ್ಯಾಟ್ ಹಸಿರು ವಿದ್ಯುತ್ ಉತ್ಪಾದನೆ, ಅಂದ್ರೆ ನವೀಕರಿಸಬಹುದಾದ ಇಂಧನಗಳಿಂದ ವಿದ್ಯುತ್ ಉತ್ಪಾದನೆ ಮಾಡಬೇಕಂತ ಒಂದು ಟಾರ್ಗೆಟ್ ಇಟ್ಟಿದ್ದೀವಿ. ರಾಜ್ಯ ಸರ್ಕಾರ ಟಾರ್ಗೆಟ್ ಇಟ್ಕೊಂಡಿದೆ. ಹೌದು. ಅದನ್ನ ಮೀಟ್ ಔಟ್ ಆಗೋದಕ್ಕೆ 8 ಕಡೆ ಏನ್ ಮಾಡಿದ್ದಾರೆ, ಹೈಬ್ರಿಡ್ ಪವರ್ ಪಾರ್ಕ್ ನ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಸೊ ಅದಕ್ಕೆ ನಾವು ಮೊದಲು ಅರ್ಥ ಮಾಡ್ಕೊಂಡಿದ್ದು ಯಾವುದು, ಹೈಬ್ರಿಡ್ ಪವರ್ ಅಂದ್ರೆ ಏನು. ಹೌದು. ಒಂದು ಸ್ಥಳದಲ್ಲಿ 2 ಅಥವಾ ಒಂದು ಸ್ಥಳದಲ್ಲಿ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ವಿದ್ಯುತ್ ಉತ್ಪಾದನೆ ಮಾಡೋದು. ಹೌದು. ಮುಂದೆ ಇದು ಗೊತ್ತಿರಬೇಕು. ನೆಕ್ಸ್ಟ್ ಟಾರ್ಗೆಟ್ ಏನಿದೆ, ಹೌದು, 5 ವರ್ಷದಲ್ಲಿ ನಮ್ಮ ಟಾರ್ಗೆಟ್ ಏನಂದ್ರೆ 11 ಗಿಗಾವ್ಯಾಟ್. ಅದನ್ನ ಮಾಡೋದಕ್ಕೆ ಎಷ್ಟು, 8 ಕಡೆ ಹೈಬ್ರಿಡ್ ಪವರ್ ಪಾರ್ಕ್ ಮಾಡೋದಕ್ಕೆ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದವರು ಎಸ್ ಅಂದಿದ್ದಾರೆ. ಸೊ ಅರ್ಥ ಆಯ್ತು. ನೆಕ್ಸ್ಟ್ ನ್ಯೂಸ್ ನೋಡೋಣ. ಓಕೆ ಬಿಡಿ. ಸೊ ನೆಕ್ಸ್ಟ್ ನ್ಯೂಸ್ ಏನಿದೆ ಅಂತಂದ್ರೆ, GST ಮಂಡಳಿ ಅಥವಾ GST ಕೌನ್ಸಿಲ್ ಮೇಲೆ ಇದೆ. ಓಕೆ. ಸೊ ಏನಾಗಿದೆ ಅಂತಂದ್ರೆ, ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ GST ಮಂಡಳಿ ಕುರಿತಾಗಿ. ಸೊ ಏನಾದ್ರೆ ಬಿಟ್ಟು ಇದು ಬಹಳ 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 ಇಂಪಾರ್ಟೆಂಟ್ ಡಿಸಿಷನ್ ಅಥವಾ ವರ್ಡಿಕ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು. ಇಂತಹ ಒಂದು ತೀರ್ಪು ಅವಾಗವಾಗ ಯಾವಾಗ್ಲೂ ಬರ್ತಿರಲ್ಲ, ಬಹಳಷ್ಟು ರೇರು. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, GST ಮಂಡಳಿ ಮಾಡುವಂತಹ ಒಂದು ಶಿಫಾರಸುಗಳು
ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ರೀತಿ ನಿಬಂಧನೆಗಳನ್ನ ಹೇರುವಂತಿಲ್ಲ ಅಥವಾ ಹೇರುವುದಿಲ್ಲ. ಇಲ್ಲಿ ಏನಾಗುತ್ತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸ್ವತಂತ್ರರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಈಗ GST ಮಂಡಳಿಯಲ್ಲಿ ಏನ್ ನಿರ್ಧಾರಗಳಾಗುತ್ತಲ್ಲ ಅದನ್ನ ಕೇಳಲೇಬೇಕಂತಿಲ್ಲ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರಗಳು. ಓಕೆ, ಸೊ ಯಾವುದೇ ರೀತಿಯಾದಂತಹ ಒಂದು ಶಿಫಾರಸುಗಳು ಇವ್ರ ಮೇಲೆ ನಿರ್ಬಂಧನೆ ಆಗೋದಿಲ್ಲ. ಇವರು ತಮಗೆ ಬೇಕಾದಂತಹ ಒಂದು ಡಿಸಿಷನ್ ಅನ್ನ, ತಮಗೆ ಬೇಕಾದಂತಹ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಕೇಂದ್ರ ಆಗಲಿ ಅಥವಾ ರಾಜ್ಯ ಸರ್ಕಾರಗಳು ಸ್ವತಂತ್ರ ಅನ್ನುವಂತಹ ಒಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಈಗ ನೀಡಿದೆ. ಸೊ ಇದ್ರ ಜೊತೆಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ GST ಮಂಡಳಿ ಅಂದ್ರೆ ಏನು ಅಂತ. ಸೊ ಈಗ GST ಮಂಡಳಿ ಅನ್ನೋದನ್ನ ಬಿಟ್ಟು ನಾವು ಏನ್ ಮಾಡ್ತೀವಿ, 101ನೇ ಸಂವಿಧಾನ ತಿದ್ದುಪಡಿ ಮೂಲಕ GST ಅಂತ ತಗೊಳ್ಬೋದು. ಸೊ ಮೊದಲು ಬಹಳಷ್ಟು ಟ್ಯಾಕ್ಸ್ಗಳಿದ್ದು. ಓಕೆ, ಸೊ ಈಗ ಇಂಡೈರೆಕ್ಟ್ ಟ್ಯಾಕ್ಸಸ್ ಬಹಳಷ್ಟು ಇತ್ತು, ಸ್ಟೇಟ್ ಟ್ಯಾಕ್ಸಸ್ ಆ ಥರ ಈ ಥರ ಎಲ್ಲನೂ ಸೇರಿಸಿ ನಾವು ಒಂದೇ ಒಂದು ಟ್ಯಾಕ್ಸ್ ಮಾಡೋಣ ಅಂತ ಹೇಳಿ GST ಅಂತ ಹೇಳ್ತೀವಿ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಸೊ ಮೊದಲು ಗೂಡ್ಸ್ ಟ್ಯಾಕ್ಸ್ ಅಂತ ಬೇರೆ, ಸರ್ವಿಸ್ ಟ್ಯಾಕ್ಸ್ ಅಂತ ಬೇರೆ, ಒಂದು ರಾಜ್ಯದಲ್ಲಿ ಒಂದು ರೇಟ್ ಇದೆ, ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ರೇಟು, ಈ ತರ ಚೇಂಜ್ ಆಗ್ತಿತ್ತು. ಬಟ್ ಈಗ ಏನ್ ಮಾಡಿದೀವಿ ಅಂತಂದ್ರೆ ಎಲ್ಲ ದೇಶದಾದ್ಯಂತ ಒಂದೇ ರೇಟ್ ಇರಲಿ ಅಂತ ಹೇಳಿ ಗೂಡ್ಸ್ ಮತ್ತು ಸರ್ವಿಸ್ ಎರಡೂ ಸೇರಿಸ್ಕೊಂಡು ಒಂದೇ ಟ್ಯಾಕ್ಸ್ ಅನ್ನ ತಗೊಂಡ್ಬಂದು GST ಅಂತ 101ನೇ ಸಂವಿಧಾನ ತಿದ್ದುಪಡಿ ಮೂಲಕ ಇದನ್ನ ಸಂವಿಧಾನದ 271ನೇ ಆರ್ಟಿಕಲ್ ಅಲ್ಲಿ ಹಾಕ್ತಾರೆ. ಸಂವಿಧಾನ ತಿದ್ದುಪಡಿಯಿಂದ ಬಂದಿದ್ದು. ಸೊ ಹೀಗಾಗಿ ಇದು ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಅಂದ್ರೆ ಸಂವಿಧಾನದ 273 ತೆಗೆದು ನೋಡಿದ್ರೆ ನಮಗೆ 279 ತಗೊಂಡು ನೋಡಿದ್ರೆ ಅಲ್ಲಿ GST ಬಗ್ಗೆ ಏನಾಗಿದೆ ಪ್ರಸ್ತಾವನೆ ಮಾಡಿದ್ದಾರೆ. ಸೊ ಹೀಗಾಗಿ ಇದೊಂದು ಸಂವಿಧಾನಿಕ ಸಂಸ್ಥೆ ಅಥವಾ ಒಂದು ಮಂಡಳಿ. ಸೊ ಈ ಮಂಡಳಿಯ ಒಂದು ಅಧ್ಯಕ್ಷರು ಯಾರಿರ್ತಾರೆ ಅಂತಂದ್ರೆ ಕೇಂದ್ರ ಹಣಕಾಸು ಸಚಿವರು. ಸೊ ಈಗ ಯಾರು ಫೈನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ, ಯಾರು ಫೈನಾನ್ಸ್ ಮಿನಿಸ್ಟರ್ ಚೇಂಜ್ ಆದಂಗೆ ಮತ್ತೆ ಈ ಮಂಡಳಿ ಅಧ್ಯಕ್ಷರು ಚೇಂಜ್ ಆಗ್ತಾರೆ. ಸೊ ಯಾರೀಗ ಪ್ರಸ್ತುತವಾಗಿ ಹಣಕಾಸು ಸಚಿವರು ಇರ್ತಾರೋ ಅವರೇ ಏನಿರ್ಬೇಕು, GST ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಬೇಕು. ಅಧ್ಯಕ್ಷರು ನೋಡಬೇಕು. ಇನ್ನು ಮೆಂಬರ್ಸ್ ಯಾರು ಇರಬೇಕು? ಮೆಂಬರ್ಸ್ ಅಲ್ಲಿ ಎಲ್ಲಾ ರಾಜ್ಯದ ಮತ್ತು ಕೇಂದ್ರಾಡಳಿತ ಪ್ರದೇಶದ ಒಂದು ಹಣಕಾಸು ಸಚಿವರು ಇದರ ಸದಸ್ಯರಾಗಿರ್ತಾರೆ. ಅಂದ್ರೆ ಎಲ್ಲಾ ರಾಜ್ಯದ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾರ್ಯಾರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಫೈನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ ಅವರು ಇದರ ಒಂದು ಮೆಂಬರ್ಸ್ ಆಗಿರ್ತಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಇರೋರು ಯಾರು, ಹಣಕಾಸು ಸಚಿವರು ಪ್ಲಸ್ ಹಣಕಾಸು ರಾಜ್ಯ ಸಚಿವರು ಅಂತ ಕರಿತೀವಿ, ಸ್ಟೇಟ್ ಮಿನಿಸ್ಟರ್ಸ್ ಅಂತ ಕರೀತಾರೆ. ಇವರು ಕೇಂದ್ರ ಸರ್ಕಾರ ಸಚಿವರೇ, ಬಟ್ ಇವರಿಗೆ ಅಂದ್ರೆ ಸ್ಟೇಟ್ ಮಿನಿಸ್ಟರ್ ಅನ್ನುವಂತ ಅಥವಾ ರಾಜ್ಯ ಸಚಿವರು ಅನ್ನುವಂತ ಒಂದು ಹುದ್ದೆಯನ್ನ ಕೊಡ್ತಾರೆ. ಸೊ ಹೀಗೆ ಕೇಂದ್ರ ಸರ್ಕಾರದಿಂದ ಯಾರು ಬರ್ತಿದ್ದಾರೆ, ಒಂದು ಹಣಕಾಸು ಸಚಿವರು ಬರ್ತಿದ್ದಾರೆ. ಇನ್ನು ಹಣಕಾಸು ಇಲಾಖೆಯಲ್ಲಿ ಇರುವಂತಹ ರಾಜ್ಯ ಸಚಿವರು ಕೂಡ ಏನಾಗಿರ್ತಾರೆ, ಇದರ ಭಾಗ ಆಗಿರ್ತಾರೆ. ಪ್ಲಸ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕೇಂದ್ರ ಸಚಿವರು, ಹಣಕಾಸು ಸಚಿವರು ಕೂಡ ಇದರ ಒಂದು ಮಂಡಳಿಯ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಓಕೆ, ಸೊ ಇಷ್ಟೆಲ್ಲ ಏನಿದೆ ಆರ್ಟಿಕಲ್ 279 ಇದೆ. ಮುಂದೆ ಇವ್ರೇನು ಡಿಸಿಷನ್, ಈಗ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಇವರ ಒಂದು ಶಿಫಾರಸು ಅಥವಾ ನಿರ್ಧಾರಗಳ ಬಗ್ಗೆ. ಸೊ ಯಾವ ರೀತಿಯಲ್ಲಿ ನಿರ್ಧಾರಗಳು ಅಥವಾ ನಿರ್ಧಾರಗಳನ್ನ ಇವರು ತಗೊಳ್ತಾರೆ ಅಂತಂದ್ರೆ, ಯಾವುದೇ ಒಂದು ವಿಷಯ ಚರ್ಚೆ ಆದ್ಮೇಲೆ ಅಲ್ಲಿ ಏನಾಗುತ್ತೆ, ಮತದಾನ ನಡೆಯುತ್ತೆ GST ಕೌನ್ಸಿಲ್ ಅಲ್ಲಿ. ಸೊ ಮತದಾನ ನಡೆದಾಗ ಮೆಜಾರಿಟಿ ಅಂತ ಹೇಳಿದ್ರೆ ಎಸ್ ಅನ್ಬೇಕಾದ್ರೆ ಅಲ್ಲಿ ಎಷ್ಟಿರ್ಬೇಕು, 3/4 ಅಷ್ಟು ಬಹುಮತ ಬರಬೇಕಾದ್ರೆ 75% ಜನ ಏನ್ಬೇಕು, ಎಸ್ ಅನ್ಬೇಕು. ಸೊ ಅಲ್ಲಿ ಏನು ವೋಟಿಂಗ್ ಇರ್ತಲ್ಲ ಅಲ್ಲಿ 75% ಜನ ಎಸ್ ಅಂದಾಗ ಅದು ಎಸ್ ಏನಾಗುತ್ತೆ, ಒಂದು ಅನುಮೋದನೆ ಸಿಗುತ್ತೆ ಅಥವಾ GST ನಿರ್ಧಾರ ಫೈನಲ್ ಆಗುತ್ತೆ. ಸೊ ಆ 75% ಬರಬೇಕಾದ್ರೆ 33% ಅಥವಾ 1/3 ಹತ್ರ ಎಷ್ಟು ಮತದಾನ ಹಕ್ಕಿ ಯಾರ ಹತ್ರ ಇದೆ, ಕೇಂದ್ರ ಸರ್ಕಾರದ ಹತ್ರ ಇದೆ. ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಎಲ್ಲ ಸೇರ್ಕೊಂಡು ಬರೋದಷ್ಟು 66%. ಸೊ ಈಗ ಅರ್ಥ ಮಾಡ್ಕೋಬೇಕು ನಾವು, ಎಲ್ಲಾ ರಾಜ್ಯ ಸರ್ಕಾರಗಳು ನಿರ್ಧಾರ ತಗೊಂಡು ಎಸ್ ಅಂತಂದ್ರೆ ಎಷ್ಟಾಗುತ್ತೆ, ಅದು ಬರೀ 66% ಆಗುತ್ತೆ. ನಿರ್ಧಾರ ಫೈನಲ್ ಆಗ್ಬೇಕಾದ್ರೆ ಎಷ್ಟು ಬೇಕು, 75% ಬೇಕು. ಅಂದ್ರೆ ಇಲ್ಲಿ ಎಸ್ ಅನ್ನೋರಲ್ಲಿ ಮೇನ್ ಯಾರಿರ್ತಾರೆ, ಕೇಂದ್ರ ಸರ್ಕಾರ ಇರಲೇಬೇಕು. ಕೇಂದ್ರ ಸರ್ಕಾರ ಎಸ್ ಅನ್ನೋದೇ ಯಾವುದೇ ಒಂದು ಬಹುಮತದ ಅನುಮೋದನೆ ಸಿಗೋದೇ ಇಲ್ಲ. ಸೊ ಈ ತರ ಮಾಡಿದ್ರು. ಸೊ ಈಗ ಹೀಗಾದಾಗ ಕೆಲವೊಂದಿಷ್ಟು ರಾಜ್ಯಗಳು ಇದನ್ನ ವಿರೋಧ ಮಾಡ್ತವೆ, ಅದರ ಒಂದು GST ಮಂಡಳಿ ನಿರ್ಧಾರನ. ಸೊ ಫೈನಲಿ ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ರಾಜ್ಯಗಳು ಕೂಡ ಸ್ವತಂತ್ರವಾಗಿದ್ದಾವೆ ತಮ್ಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ. ಸೊ GST ಶಿಫಾರಸುಗಳೇನೆಲ್ಲ ನಿಬಂಧನೆಗಳೆಲ್ಲ ಅವುಗಳೇ ಫೈನಲ್ ಅಲ್ಲ. ಇಲ್ಲಿ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೋದು, ತಮ್ಮದೇ ಆದಂತಹ ನಿರ್ಧಾರ ತಗೊಂಡು ಬರ್ಬೋದು ಅಂತ ಹೇಳಿ ಈ GST ಅಲ್ಲಿ ಹೊಸದಾಗಿ ಒಂದು ಬದಲಾವಣೆಯನ್ನ ನಾವು ಇನ್ನು ಮುಂದೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನ್ಯೂಸ್ ಈಗ ಬಂದಿದೆ, ನೋಡೋಣ ಏನೇನ್ ಡಿಸ್ಕಷನ್ ಆಗುತ್ತಂತ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೋಗೋಣ. ಓಕೆ ಪುಟ್ಟಿ, ನೆಕ್ಸ್ಟ್ ನ್ಯೂಸ್ ಏನಿದೆ ಪುಟ್ಟಿ?
ನೆಕ್ಸ್ಟ್ ನ್ಯೂಸ್ ಏನಿದೆ ಅಂತಂದ್ರೆ ಮಚ್ಚ, ಒಂದು ಎಂಜಿನ್ ಇದೆ, ಅದರ ಹೆಸರು ಏನಂತಂದ್ರೆ ನವದೂತ್ ಎಂಜಿನ್ ಅಂತೇಳಿ. ನವದೂತ್ ಇಂಜಿನ್. ಈ ಎಂಜಿನ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅಂತಂದ್ರೆ ಬ್ಯಾಟರಿ ಮತ್ತೆ ವಿದ್ಯುತ್ ಶಕ್ತಿ ಎರಡೂ ಕೂಡ ಈ ಒಂದು ನವದೂತ್ ಎಂಜಿನ್ ಅಲ್ಲಿ ಅಳವಡಿಸಿದೀವಿ. ಇದು ಬ್ಯಾಟರಿ ಮೂಲಕ ನಡೆಯುತ್ತೆ, ಈ ವಿದ್ಯುತ್ ಶಕ್ತಿ ಮೂಲಕ ಕೂಡ ಚಲಿಸುತ್ತೆ. ಸೊ ಈ ಒಂದು ನವದೂತ್ ಎಂಜಿನ್ ನ ಪಶ್ಚಿಮ ಮಧ್ಯ ರೈಲ್ವೆ ಘಟಕವು ಆ ಒಂದು ಯೂನಿಟ್ ಏನಿದೆ ಅವರು ಈ ನವದೂತ್ ಎಂಜಿನ್ ನ ಅಭಿವೃದ್ಧಿ ಪಡಿಸಿದ್ರು. ಹೌದಾ, ಈ ಒಂದು ಎಂಜಿನ್ಗೆ ಒಂದು ಪ್ರೈಸ್ ಸಹ ಕೊಟ್ಟಿದ್ದಾರೆ ರೈಲ್ವೆ ಮಂಡಳಿಯವರು. ರೈಲ್ವೆ ಮಂಡಳಿಯಲ್ಲಿ ಅತ್ಯುತ್ತಮ ಆವಿಷ್ಕಾರ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಯಾವುದಕ್ಕೆ? ನವದೂತ್ ಎಂಜಿನ್ಗೆ. ಸೊ ಇಷ್ಟೇನಾ ಇದು ಶಾರ್ಟ್ ನ್ಯೂಸ್. ಇಲ್ಲಿ ನಾವೇನ್ ತಿಳ್ಕೊಬೇಕಂತಂದ್ರೆ ನವದೂತ್ ಎಂಜಿನ್ ಇದೆ, ಆ ಎಂಜಿನ್ ಬ್ಯಾಟರಿ ಮತ್ತೆ ವಿದ್ಯುತ್ ಶಕ್ತಿ ಎರಡರಲ್ಲೂ ಸಹ ಚಲನೆಯನ್ನ ಕೊಡುತ್ತೆ. ಈ ಒಂದು ಎಂಜಿನ್ ನ ಅಭಿವೃದ್ಧಿ ಪಡಿಸಿದವರು ಯಾರಂತ ನಾವು ನೋಡೋದಾದ್ರೆ ಪಶ್ಚಿಮ ಮಧ್ಯ ರೈಲ್ವೆ ಒಂದು ಯೂನಿಟ್ ಏನಿದೆ ಅವರು ಅಭಿವೃದ್ಧಿ ಪಡಿಸಿದ್ರು. ಸೊ ರೈಲ್ವೆ ಮಂಡಳಿಯಲ್ಲಿ ನೀಡುವಂತಹ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನ ಯಾವ್ದಂದ್ರೆ ಅತ್ಯುತ್ತಮ ಆವಿಷ್ಕಾರ ಪ್ರಶಸ್ತಿಯನ್ನ ಈ ಒಂದು ನವದೂತ್ ಎಂಜಿನ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಇದು ಬ್ಯಾಟರಿ ವಿದ್ಯುತ್ ಮೂಲಕ ನಡೆಯುತ್ತೆ. ಹೌದು. ಇದಕ್ಕೆ ಏನಂತ ಹೇಳಿದ್ರು? ಡ್ಯುಯಲ್ ಪವರೇಡ್ ಅಂತ ಕರೆದ್ರು. ನೆಕ್ಸ್ಟ್ ಇದನ್ನ ಅಭಿವೃದ್ಧಿ ಮಾಡಿದವರು ಯಾರು ಅಂತ ಹೇಳಿದ್ವಿ, ಮತ್ತೆ ಇದಕ್ಕೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅಂತ ಬಗ್ಗೆ ಪುಟಿ. ಸೊ ಶಾರ್ಟ್ ಆಗಿ ಏನೇನು ಇಂಪಾರ್ಟೆಂಟ್ ಇತ್ತಲ್ಲ ಅದನ್ನ ಹೇಳಿ ಮುಗಿಸಿದೆ. ಸೊ ನೆಕ್ಸ್ಟ್ ಪುಟಿ ನಾವು ಗಗನಯಾನ ಬಗ್ಗೆ ನೋಡ್ಬೇಕು. ಸೊ ಏನಂತಂದ್ರೆ ಈಗ 2022 ಅನ್ನೋದೇನು ಬಹಳ ಇಂಪಾರ್ಟೆಂಟ್ ವರ್ಷ. ಯಾಕಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯ್ತು. ಹೌದು. ಸೊ ಇದನ್ನ ನಾವು ಆಜಾದಿ ಕಾ ಅಮೃತ್ ವರ್ಷ ಅಥವಾ ಅಮೃತ್ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ವಿ. ಸೊ ಈ ಹಿಂದೆನೆ ನಾವು ಯೋಚನೆ ಮಾಡಿದ್ವಿ 2022 ವೇಳೆಗೆ ನಾವು ಏನ್ ಮಾಡಬೇಕು, ಗಗನಯಾನ ಮಾಡ್ಬೇಕಂತ ಒಂದು 3-4 ವರ್ಷದಿಂದ ತಗೊಂಡಂತ ಒಂದು ನಿರ್ಧಾರ ಇದೆ. ಸೊ ಇಲ್ಲಿ ಗಗನಯಾನದಲ್ಲಿ ಏನಾಗುತ್ತಂದ್ರೆ ನಾವು 3 ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸ್ಬೇಕಂತ ಪ್ಲಾನ್ ಮಾಡಿದ್ವಿ. ಸೊ ಎಲ್ಲಿ ಅಂತಂದ್ರೆ ಲಘು ಭೂಕಕ್ಷೆಗೆ. ಸೊ ಲಘು ಭೂಕಕ್ಷೆ ಅಂದ್ಬಿಟ್ಟು ಭೂಮಿಯ ಮೇಲ್ಮೈಯಿಂದ 2000 ಕಿಲೋಮೀಟರ್ ಹೋದ್ರೆ ಅಲ್ಲಿವರೆಗೂ ಏನು ವ್ಯಾಪ್ತಿ ಇರುತ್ತಲ್ಲ ಅದನ್ನ ಲಿಯೋ ಅಥವಾ ಲಘು ಭೂಕಕ್ಷೆ ಅಂತ ಹೇಳ್ತೀವಿ. ಲಿಯೋ ಅಂದ್ರೆ ಲೋ ಅರ್ತ್ ಆರ್ಬಿಟ್, ಲಘು ಭೂಕಕ್ಷೆ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ಎಷ್ಟು? ಭೂಮಿಯ ಮೇಲ್ಮೈಯಿಂದ 2000 ಕಿಲೋಮೀಟರ್ ವರೆಗಿನ ವ್ಯಾಪ್ತಿ. ಬಟ್ ನಾವು ಗಗನಯಾನವನ್ನು ಎಲ್ಲಿ ಮಾಡ್ಬೇಕಂತ ಮಾಡಿದ್ವಿ, ಬಹಳ ಸಮೀಪ ಅಂದ್ರೆ ಸುಮಾರು 400 ಕಿಲೋಮೀಟರ್ ಸುತ್ತಮುತ್ತಲು. ಭೂಮಿಯ ಮೇಲ್ಮೈಯಿಂದ 400 ಕಿಲೋಮೀಟರ್ ಎತ್ತರಕ್ಕೆ ಹೋಗ್ಬೇಕು. ಆ ಡಿಸ್ಟೆನ್ಸ್ ಅಲ್ಲಿ ಗಗನಯಾನ ಮಾಡ್ಬೇಕಂತ ಮಾಡಿದ್ವಿ. ಅಂದ್ರೆ ಭೂಮಿ ಮೇಲ್ಮೈಯಿಂದ ಏನಾಗುತ್ತೆ 400 ಕಿಲೋಮೀಟರ್ ಎತ್ತರದಲ್ಲಿ ಇಂಥ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಹೋಗುತ್ತೆ. ಸೊ ಹೋಗಿ ಅದು ಒಂದು 5 ರಿಂದ 7 ದಿವಸದವರೆಗೆ ಇಲ್ಲಿ ಭೂಮಿಯನ್ನ ಸುತ್ತಿ ವಾಪಸ್ ಇವರು ಭೂಮಿಗೆ ಬರ್ತಾರೆ. ಎಷ್ಟು ಜನ? 3 ಜನ. ಈ 3 ಜನರಲ್ಲಿ ಒಬ್ರು ಏನಿರ್ತಾರೆ, ಒಬ್ರು ಮಹಿಳೆ ಇರ್ತಾರೆ. ಒಬ್ರು ಮಹಿಳೆಯರನ್ನು ನಾವು ಕಳಿಸ್ತೀವಿ. ಸೊ ಈ ರೀತಿಯಾಗಿ ಒಂದು ಯೋಜನೆಯನ್ನ ಹಾಕೊಂಡಿದ್ವಿ. ಬಟ್ ಏನಾಗುತ್ತೆ, ಕೋವಿಡ್ ಬಂದ ಕಾರಣ ಅದು ಡಿಲೇ ಆಗ್ತಿದೆ. ಬಟ್ ಈಗ ಟಾರ್ಗೆಟ್ ಸ್ವಲ್ಪ ಮುಂದೋಗಿದೆ. ಅಂದ್ರೆ 2023 ಇದನ್ನ ಮಾಡ್ಬೇಕಂತ ನಾವು ಟಾರ್ಗೆಟ್ ಹಾಕೊಂಡಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪರೀಕ್ಷೆ ಕಾರ್ಯಗಳನ್ನ ನಾವು ತಗೊಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಇದನ್ನ ಇಲ್ಲಿ ಚಿತ್ರ ಇದೆಯಲ್ಲ, ಇದನ್ನ ಕ್ಯಾಪ್ಸೂಲ್ ಅಂತಂದ್ರೆ ಇದ್ರ ಒಳಗಡೆ ಆ 3 ಜನ ಕೂತ್ಕೊಂಡಿರ್ಬೇಕು. ಅದ್ರೊಳಗೆ ಇದ್ದು ಫುಲ್ ರೌಂಡ್ ಹಾಕಿ ವಾಪಸ್ ಇದರಲ್ಲೇ ಬರ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಪರೀಕ್ಷೆಯಲ್ಲಿ ಏನ್ ಮಾಡ್ತಿದ್ವಿ, ಇದರ ಬದಲಾಗಿ ಒಂದು ರೋಬೋಟ್ಸ್ ಅನ್ನ ಇಡ್ತಾ ಇದ್ವಿ. ಆ ರೋಬೋಟ್ಸ್ ಗೆ ಏನಂತ ಕರೀತಾರೆ, ವ್ಯೋಮ ಮಿತ್ರ ಅಂತ ಕರೀತಾರೆ. ವ್ಯೋಮ ಮಿತ್ರ ಅಂತ ಹೇಳಿ ಒಂದಿಷ್ಟು ರೋಬೋಟ್ಸ್ ಅನ್ನ ರೆಡಿ ಮಾಡಿ ಅವುಗಳನ್ನ ಇಟ್ಟು ಪರೀಕ್ಷೆಯನ್ನ ತಗೋತೀವಿ. ಸೊ ಆ ಪರೀಕ್ಷೆಗಳಾದ್ಮೇಲೆ 3ನೇ ಸಾರಿ 2 ಸಾರಿ ವ್ಯೋಮ ಮಿತ್ರಗಳನ್ನ ಕಳಿಸಿ ಮಾಡಿದ್ವಿ. 3ನೇ ಸಾರಿ ಏನ್ ಮಾಡ್ತಾ ಇದ್ವಿ, ಮನುಷ್ಯರನ್ನ ಕಳಿಸ್ತಾ ಇದೀವಿ. ಸೊ ಅದು ಇನ್ನೂ ಸ್ವಲ್ಪ ದೂರ ಆಗುತ್ತೆ. ಬಟ್ ಈ ಪರೀಕ್ಷೆಗಳನ್ನ ಇಸ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನ್ಯೂಸ್ ಬಂದಿದೆ. ಓಕೆ. ಸೊ ಆಲ್ರೆಡಿ ಇದಕ್ಕೆ ಇದು ಸ್ವಲ್ಪ ಲೇಟ್ ಆಯ್ತು. ಈ ವರ್ಷ ಆಗ್ಬೇಕಿತ್ತು. ಅಂದ್ರೆ 2022 ಆಗಸ್ಟ್ 15 ಒಳಗಡೆ ಆಗ್ಬೇಕಿತ್ತು. ಬಟ್ ಸ್ವಲ್ಪ ಕೋವಿಡ್ ಬಂದಿದ್ರೆ ಎಲ್ಲ ಡಿಲೇ ಆಗಿದೆ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ಮನುಷ್ಯರನ್ನ ಬಾಹ್ಯಾಕಾಶಕ್ಕೆ ಕಳಿಸುವಂತ ಒಂದು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಏನಿದೆಯಲ್ಲ ಅದು 3 ದೇಶ ಹತ್ರ ಇದೆ ಬಿಡಿ. ಯಾವ 3 ದೇಶ ಮಚ್ಚ? ಓಕೆ, ಒಂದು ಅಮೆರಿಕ, ಇನ್ನೊಂದು ರಷ್ಯಾ, ಇನ್ನೊಂದು ಚೈನಾ. ಓಕೆ. ಸೊ 3 ದೇಶಗಳ ಹತ್ರ ಈ ತರ ಗಗನಯಾನಿಗಳನ್ನ ಅಂತರಿಕ್ಷ ಕಳಿಸುವಂತ ಒಂದು ಟೆಕ್ನಾಲಜಿ ಇದೆ. ನಾವು ಮಾಡೋದ್ರಿಂದ, ಗಗನಯಾನ ಮಾಡೋದ್ರಿಂದ 4ನೇ ದೇಶ ನಮ್ಮ ಭಾರತ ಆಗತ್ತೆ. ಇದು ಒಂದು. ಅದಾದ್ಮೇಲೆ ಈ ತರ ನಾವು ಮನುಷ್ಯರನ್ನ ಬಾಹ್ಯಾಕಾಶಕ್ಕೆ ಕಳಿಸೋಕೆ ಸ್ಟಾರ್ಟ್ ಮಾಡಿದಾಗ ಮುಂದಿನ ಒಂದು 5 ರಿಂದ 7 ವರ್ಷದಲ್ಲಿ ನಮ್ಮದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್ ಅಥವಾ ಬಾಹ್ಯಾಕಾಶ ಕೇಂದ್ರವನ್ನು ನಾವು ಹೊಂದಬಹುದು. ಇದು ಮುಂದಿಂದು. ಈ ಗಗನಯಾನ ಆದ್ಮೇಲೆ ನಮ್ಮ ಹತ್ರ ಟೆಕ್ನಾಲಜಿ ಬಂತು, ಏನು, ಮನುಷ್ಯರನ್ನ ಬಾಹ್ಯಾಕಾಶಕ್ಕೆ ಕಳಿಸೋದು.
ಸೊ ಅದಾದ್ಮೇಲೆ 2027-29 ವೇಳೆಗೆ ನಾವೇನ್ ಮಾಡ್ತಾ ಇದೀವಿ, ಭಾರತದೊಂದು ಬಾಹ್ಯಾಕಾಶ ಕೇಂದ್ರವನ್ನ, ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ಬೇಕಂತ ಮಾಡಿದೀವಿ. ಸೊ ಈಗ ಸ್ಪೇಸ್ ಸ್ಟೇಷನ್ ಅಂದ್ರೆ ಏನು ಪುಟ್ಟಿ, ಇಲ್ಲಿನೂ ಕೂಡ ಇದೊಂದು ಉಪಗ್ರಹ. ಈ ಉಪಗ್ರಹದಲ್ಲಿ ಮನುಷ್ಯರು ಹೋಗಿ ವಾಸ ಮಾಡಬಹುದು. ಅಲ್ಲಿ 5-6 ದಿನ ಸ್ಟೇ ಆಗ್ಬೋದು? ಇಲ್ಲ, ಅಂದ್ರೆ ಅದು ಪರ್ಮನೆಂಟ್ ಅಲ್ಲೇ ಇರುತ್ತೆ. ಈ ಗಗನಯಾನ ಅಂತಂದ್ರೆ ಇದು ಹೋಗಿ ಬರೋದೆಷ್ಟು, ಬರೀ 5-7 ದಿವಸ. ಈಗ ಸ್ಪೇಸ್ ಸ್ಟೇಷನ್ ಅಂತ ಮಾಡಿದ್ರೆ ಇದು ಕೂಡ ಭೂಮಿ ಮೇಲಿಂದ ಎಷ್ಟು 400 ಕಿಲೋಮೀಟರ್ ಹೈಟ್ ಅಲ್ಲಿ ಇರುತ್ತೆ. ಬಟ್ ಇದು ಪರ್ಮನೆಂಟ್ ಆಗಿ ಒಂದು 10-15 ವರ್ಷದವರೆಗೂ ಇದು ತನ್ನ ಕಕ್ಷೆಯನ್ನ ಸುತ್ತಾ ಇರುತ್ತೆ. ಸೊ ಅವಾಗ ನಮ್ಗೆ ಯಾವಾಗ ಬೇಕೋ ಅವಾಗ ಮನುಷ್ಯರನ್ನೆಲ್ಲ ಕಳಿಸ್ತೀವಿ, ಮತ್ತೆ ವಾಪಸ್ ಅವ್ರನ್ನ ಕರ್ಕೊಳ್ತೀವಿ. ಸೊ ಈ ರೀತಿ ನಮ್ಮ ದೇಶದೇ ಒಂದು ಬಾಹ್ಯಾಕಾಶ ಕೇಂದ್ರವನ್ನ ಸ್ಥಾಪನೆ ಮಾಡ್ಬೇಕಂತ ನಾವು ಗುರಿ ಇಟ್ಕೊಂಡಿದ್ವಿ. ಅದಕ್ಕೆ ಇದು ನೆರವಾಗುತ್ತೆ. ಯಾವುದು? ಗಗನಯಾನ. ಓಕೆ, ಗಗನಯಾನ ಅಂದ್ರೇನು, ನಾವು 2027 ವೇಳೆಗೆ 3 ಜನನ ಲಘು ಭೂಕಕ್ಷೆ ಕಳಿಸ್ಬೇಕಂತ ಮಾಡಿದ್ವಿ, ಅಂದ್ರೆ 100 ಕಿಲೋಮೀಟರ್ ಹೈಟ್ ಅಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಇಸ್ರೋದವ್ರು ಏನ್ ಮಾಡಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಒಂದ್ ವೇಳೆ ಗಗನಯಾನ ಸಕ್ಸಸ್ಫುಲ್ ಆದ್ರೆ ನಾವೇನ್ ಮಾಡ್ಬೋದು, ಮುಂದೆ ನಮ್ಮದೇ ಆದಂತಹ ಒಂದು ಸ್ವಂತದಾದಂತಹ ಸ್ಪೇಸ್ ಸ್ಟೇಷನ್ ಅಥವಾ ಬಾಹ್ಯಾಕಾಶ ಕೇಂದ್ರ ಹೊಂದಬಹುದು. ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು, ಈಗ ಸದ್ಯದ ಮಟ್ಟಿಗೆ ಅಮೆರಿಕಾದವರು, ರಷ್ಯಾದವರು ಮತ್ತು ಚೈನಾದವರು ಮಾತ್ರ ಈ ಟೆಕ್ನಾಲಜಿ ಅಥವಾ ಅಂತರಿಕ್ಷಕ್ಕೆ ಮನುಷ್ಯರನ್ನ ಕಳಿಸುವಂತ ತಂತ್ರಜ್ಞಾನ ಹೊಂದಿದ್ದಾರೆ. 4ನೇ ದೇಶ ನಮ್ಮ ಭಾರತ ಆಗುತ್ತೆ. ವೇಟ್ ಮಾಡಿ, ಭಾರತ 4ನೇ ದೇಶ ಆಗುತ್ತೆ. ಫುಲ್ ಖುಷಿ ಆಗುತ್ತೆ ನನಗೆ ಹೇಳ್ಬೇಕಂದ್ರೆ. ಓಕೆ ಪುಟಿ, ನೆಕ್ಸ್ಟ್ ಏನಿದೆ ಅಂದ್ರೆ ನ್ಯೂಸ್ ತುಂಬಾ ಶಾರ್ಟ್ ನ್ಯೂಸ್. ಆಪರೇಷನ್ ಶಿಕುಂಜ ಅಂತ ಹೇಳಿ, ಶಿಕಂಜ ಅಂತ. ಈ ಒಂದು ಏನಿದೆ, ರಾಜಸ್ಥಾನದ ರಾಜ್ಯದಲ್ಲಿ ತುಂಬಾ ಕೋಮು ಗಲಭೆ ಜಾಸ್ತಿ ಆಗ್ತಾ ಇದೆ. ಸೊ ಕೋಮು ಗಲಭೆನ ಕಂಟ್ರೋಲ್ ಮಾಡೋಕ್ಕೋಸ್ಕರ ರಾಜಸ್ಥಾನದ ಪೊಲೀಸರು ಆಪರೇಷನ್ ಶಿಕಂಜ ಅಂತ ಒಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಏನಿಲ್ಲ ಮಚ್ಚ, ಇಲ್ಲಿ ರಾಜಸ್ಥಾನದಲ್ಲಿ ಕೋಮು ಗಲಭೆ ಜಾಸ್ತಿ ಆಗ್ತಿದೆ. ಸೊ ಅದ್ರ ಕಂಟ್ರೋಲ್ಗೆ ಅಲ್ಲಿನ ಪೊಲೀಸರು ಆಪರೇಷನ್ ಶಕುಂಜ ಅಂತ ಒಂದು ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಶಿಕಂಜ ಅನ್ನುವ ಒಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಸೊ ಪುಟಿ, ಇಲ್ಲೇನಿಲ್ಲ, ಒಂದೇ ಕ್ವಶನ್ ಬರುತ್ತೆ, ಏನು ಆಪರೇಷನ್ ಶಿಕಂಜ ಅಂದ್ರೆ ಏನು, ಅಥವಾ ಆಪರೇಷನ್ ಶಿಕಂಜ ಯಾವ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಿದ್ರು? ಓಕೆ, ರಾಜಸ್ಥಾನದಲ್ಲಿ. ಈ ಕೋಮು ಗಲಭೆ ಯಾಕೆ ಹೆಚ್ಚಾಯ್ತು, ಯಾವ ರೀತಿ ನಿಯಂತ್ರಣ ಮಾಡಬೇಕು, ಅದು ಯಾವುದೇ ಎಕ್ಸಾಂಪಲ್ ಬರೋದಿಲ್ಲ. ಸೊ ಜಸ್ಟ್ ಫೋಕಸ್ ಮಾಡಿ, ಆಪರೇಷನ್ ಶಿಕಂಜ ಅಂದ್ರೆ ರಾಜಸ್ಥಾನದಲ್ಲಿ ಸ್ಟಾರ್ಟ್ ಆಗಿದೆ. ಯಾರು ಮಾಡ್ತಿದ್ದಾರೆ? ರಾಜಸ್ಥಾನ್ ಪೊಲೀಸರು. ಓಕೆ ಪುಟಿ, ಸೊ ಫುಲ್ ಆಗಿ ಅರ್ಥ ಆಯ್ತು. ಶಾರ್ಟ್ ಇದ್ರು ಇಂಪಾರ್ಟೆಂಟ್ ಇತ್ತು. ಮುಂದೆ ಪುಟಿ, ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ವಿ ಪೆಗಾಸಸ್ ಅನ್ನುವಂತ ಒಂದು ಸಾಫ್ಟ್ವೇರ್ ಬಹಳ ಯೂಸ್ ಮಾಡಿತ್ತು. ಹೌದಾ ಮಚ್ಚ? ಓಕೆ, ನ್ಯೂಸ್ ಅಲ್ಲಿ ಬಹಳ ಇತ್ತು. ಈ ಪೆಗಾಸಸ್ ಬಗ್ಗೆ ಸ್ವಲ್ಪ ನಾನು ಹೇಳ್ಬಿಡ್ತೀನಿ, 2-3 ಲೈನು. ಅದಾದ್ಮೇಲೆ ನ್ಯೂಸ್ ಏನಿದೆ ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಪೆಗಾಸಸ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಇದು. ಈ ಸಾಫ್ಟ್ವೇರ್ ಅನ್ನ ಯಾರು ಮಾಡ್ತಾರೆ? ಇಸ್ರೇಲ್ದವರು ಡೆವಲಪ್ ಮಾಡಿರ್ತಾರೆ. ಇಸ್ರೇಲ್ದ ಒಂದು ಕಂಪ್ನಿ ಏನ್ ಮಾಡುತ್ತೆ, ಇದನ್ನ ಡೆವಲಪ್ ಮಾಡಿದೆ. ಈ ಪೆಗಾಸಸ್ ಯಾವ ರೀತಿ ಅಂತಂದ್ರೆ, ಈಗ ನಿನ್ ಮೊಬೈಲ್ಗೆ ಪೆಗಾಸಸ್ ಬಂದ್ರೆ ನಿನ್ಗೆ ಗೊತ್ತಾಗಲ್ಲ. ನಿನಗಷ್ಟೇ ಅಲ್ಲ, ನಿನ್ ಮೊಬೈಲ್ ಅಲ್ಲಿ ಎಂಟಿ ಸಾಫ್ಟ್ವೇರ್ಗೂ ಗೊತ್ತಾಗಲ್ಲ. ನಿನ್ ಮೊಬೈಲ್ ಅಲ್ಲಿ ಏನಿದೆಯೋ ಕಾಂಟ್ಯಾಕ್ಟ್ಸ್ ಆಗಲಿ, ನೀನ್ ಯಾರ ಜೊತೆ ಮಾತಾಡಿದೆ, ಎಷ್ಟೊತ್ತು ಮಾತಾಡಿದೆ, ನಿನ್ ಮೊಬೈಲ್ ಅಲ್ಲಿ ಫೋಟೋಸ್ ಯಾವ್ದಿದೆ, ಅಥವಾ ನೀನ್ ಯಾವ್ಯಾವ ವೆಬ್ಸೈಟ್ ಹೋಗ್ತಿದ್ಯಾ, ಈಚ್ ಅಂಡ್ ಎವ್ರಿಥಿಂಗ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಂಥ ಒಂದು ಬೇಹುಗಾರಿಕೆ ಸಾಫ್ಟ್ವೇರ್ ಅನ್ನ ಭಾರತ ಸರ್ಕಾರದವರು ಖರೀದಿ ಮಾಡಿದ್ರು. ಯಾರಿಂದ? ಇಸ್ರೇಲಿಂದ ಮಾಡಿದ್ರು. ಪ್ಲಸ್ ಈಗ ಭಾರತ ಸರ್ಕಾರ ಏನ್ ಮಾಡ್ತಿದೆ, ಕೆಲವೊಂದಿಷ್ಟು ರಾಜಕಾರಣಿಗಳು, ಕೆಲವೊಂದಿಷ್ಟು ಪತ್ರಕರ್ತರ ಮೇಲೆ ನಿಗಾ ಇಡ್ತಾ ಇದೆ ಅಂತ ಹೇಳಿ ಕೆಲವೊಂದಿಷ್ಟು ಸುದ್ದಿಗಳು ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಜನ ಸುಮ್ಮನೆ ಕೊಡಲ್ಲ. ಯಾಕಂದ್ರೆ ಈ ತರ ಬೇಹುಗಾರಿಕೆನ, ಒಂದು ದೇಶ ತನ್ನದೇ ನಾಗರಿಕರ ಮೇಲೆ ಬೇಹುಗಾರಿಕೆಯನ್ನು ಮಾಡೋದು ತಪ್ಪು. ಸೊ ಹೀಗಾಗಿ ಜನ ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಒಂದು ವ್ಯಾಜ್ಯವನ್ನ ಹೂಡ್ತಾರೆ. ಸೊ ಈ ಪೆಗಾಸಸ್ ಅನ್ನ ಸರ್ಕಾರ ಅಂತೂ ನಾವು ಬಳಸಿಲ್ಲ ಅಂತ ಹೇಳ್ತದೆ, ತಗೊಂಡಿದ್ದಾರ ಇಲ್ವಾ ಅನ್ನೋದು, ಇದು ಮುಖ್ಯವಾಗಿ ವಿದೇಶದ ಪೇಪರ್ಸ್ ಅಲ್ಲಿ ಬಂದಿದ್ದು. ವಿದೇಶದ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ಸುದ್ದಿ, ಅದು ಬಹಳಷ್ಟು ಸುದ್ದಿ ಆಗುತ್ತೆ. ಸಂಸತ್ತಲ್ಲಿ ಕೂಡ ಇದ್ರ ಬಗ್ಗೆ ಗಲಾಟೆ ಆಗುತ್ತೆ. ಓಕೆ, ಸೊ ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ, ಜಸ್ಟಿಸ್ ರವೀಂದ್ರನ್ ಅವರ ಸಮಿತಿಯನ್ನ ರಚನೆ ಮಾಡಿದೆ. ಇವ್ರೇನ್ ಮಾಡಬೇಕು, ತನಿಖೆ ಮಾಡಬೇಕು. ಏನಾದ್ರೂ ಈ ತರ ಖರೀದಿ ಮಾಡಿದ್ರ ಅಥವಾ ಬೇಹುಗಾರಿಕೆ ಮಾಡ್ತಿದ್ರ ಅನ್ನೋದನ್ನ ಎಲ್ಲ ತನಿಖೆ ಮಾಡಿ ಏನ್ ಮಾಡ್ಬೇಕು, ಸುಪ್ರೀಂ ಕೋರ್ಟ್ಗೆ ತಮ್ಮ ಒಂದು ವರದಿಯನ್ನ ನೀಡಬೇಕು. ಆದ್ರೆ ಈಗ ವರದಿ ನೀಡೋ ಟೈಮ್ ಮುಗ್ದಿತ್ತು. ಆದ್ರೆ ಈ ಜಸ್ಟಿಸ್ ರವೀಂದ್ರನ್ ಅವರ ಸಮಿತಿ ಏನಾಗಿದೆಯಲ್ಲ, ಹೆಚ್ಚಿನ ಒಂದು ಅವಕಾಶ ಬೇಕು, ಇನ್ನೂ ನಮ್ದು ತನಿಖೆ ಮುಗ್ದಿಲ್ಲ, ಇನ್ನಷ್ಟು ಟೈಮ್ ಕೊಡಿ ಅಂತ ಕೇಳಿದ್ರು. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಹೆಚ್ಚಿನ ಅವಕಾಶವನ್ನ ನೀಡಿದೆ. ಓಕೆ ಪುಟಿ, ಸೊ ಇಷ್ಟು ನ್ಯೂಸ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಪುಟಿ, ಕರೆಂಟ್ ಅಫೇರ್ಸ್ ಮುಗಿತು ಇವತ್ತಿಂದು. ಶಾರ್ಟ್ ಆಗಿತ್ತು ಶನಿವಾರ. ಸೊ ನಾಳೆ ದಿವಸ ರವಿವಾರ ಅಲ್ಲ, ನಾಳೆ ದಿವಸ ಏನಿರಲ್ಲ, ನಮ್ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಇರಲ್ಲ. ಸಾಧ್ಯ ಆದ್ರೆ ಬೇರೆ ಒಂದು ಟೈಪ್ ಆಫ್ ಯಾವ್ದಾದ್ರು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
ಓಕೆ, ಸೊ ಇಲ್ಲಾಂದ್ರೆ ಮತ್ತೆ ಸೋಮವಾರದಿಂದ ಮತ್ತೆ ಪ್ರಚಲಿತ ಘಟನೆಗಳನ್ನ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಈಗ ಫೈನಲ್ ಆಗಿ ಏನ್ ಹೇಳ್ಬಿಟ್ಟು ನಮ್ಮ ಒಂದು ಸ್ಪರ್ಧಾರ್ಥಿ ಮಿತ್ರರಿಗೆ ಏನ್ ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಹೌದು. ಮುಂದೆ ನೆಕ್ಸ್ಟ್ ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು. ಯಾಕೆ? ನಾವು ಯಾವುದೇ ತರದ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಾವು ಇನ್ಫಾರ್ಮೇಶನ್ ಹಾಕಿದ್ರೆ ಗ್ರೂಪ್ ಅಲ್ಲಿ, ಸೊ ನೋಟಿಫಿಕೇಶನ್ ಬರುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗ್ತಿದ್ದಂಗೆ ನೋಟಿಫಿಕೇಶನ್ ಬರುತ್ತೆ, ಅಥವಾ ನಾವು ಯಾವ ಟೈಮಲ್ಲಿ ಸೆಟ್ ಮಾಡಿದ್ವಿ ಅದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಹೌದು. ಓಕೆ, ಮುಂದೆ ಲೈಕ್ ಮಾಡಬೇಕು. ಹಂಗೆ ಆಸ್ಪಿರೆಂಟ್ಸ್ಗೆ ಕಲಿಯೋಂಥ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಆ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಬೇಕು. ಓಕೆ, ಅಂದರೆ ಇದು ಭಾಳ ಇಂಪಾರ್ಟೆಂಟು. ನಿಮಗೆ ವಿಡಿಯೋಸ್ ಲೈಕ್ ಆಗ್ತಿದೆ, ನಿಮ್ಗೆ ಯಾರು ಓದ್ತಾರೆ ಅಂತ ಇರ್ತಾರಲ್ಲ ಅಂಥವ್ರಿಗೆ ಶೇರ್ ಮಾಡಿ. ಸುಮ್ಮನೆ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಯೂಸ್ ಆಗಲ್ಲ, ಯಾಕಂದ್ರೆ ಭಾಳ ಜನ ಓದಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಓಕೆ, ಸೊ ಅದನ್ನು ಕ್ಲಿಯರಾಗಿ ಹೇಳ್ತಿದ್ದೀನಿ. ಸೊ ಅದ್ರ ಜೊತೆ ಬಿಟ್ಟು ನಾವು ಎಲ್ಲೆಲ್ಲಿದ್ದೀವಿ? ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೀವಿ, ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಈ ನಂಬರ್ ನೀವು ನಿಮ್ಮ ಮೆಸೇಜಸ್ ಅನ್ನ ಕಳಿಸಬಹುದು. ಟ್ವಿಟರ್ ಅಲ್ಲಿ ಕೂಡ ಇದ್ದೀವಿ. ಸೊ ಮತ್ತೆ ನಿನ್ನೆ ಇನ್ನೊಂದೇನಂತಂದ್ರೆ ನಮ್ಮ ಯೂಟ್ಯೂಬ್ ಅಲ್ಲಿ ಈಗ 140ಕ್ಕಿಂತ ಜಾಸ್ತಿ ಜನ ಆದ್ರು. ಯೂಟ್ಯೂಬ್ ಇಂದ ನನಗೆ ನೋಟಿಫಿಕೇಶನ್ ಬಂತು, ಯೂಟ್ಯೂಬ್ ಅಲ್ಲಿ 100ಕ್ಕಿಂತ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಅದು ಒಂದು ಒಳ್ಳೆ ಸುದ್ದಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ 100ಕ್ಕಿಂತ ಹೆಚ್ಚಾಗಿದ್ದೀವಿ. ಟ್ವಿಟರ್ ಅಲ್ಲಿ ಈಗ ಒಂದು 6 ಜನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಧಾನಕ್ಕೆ ಆಗ್ತಿದೆ. ಇಲ್ಲೊಂದು 80 ಜನ 70 ಜನ ಇದ್ದೀವಿ ಫೇಸ್ಬುಕ್ ಅಲ್ಲಿ. ಇಲ್ಲಿ ಟೆಲಿಗ್ರಾಮ್ ಅಲ್ಲಿ ಸ್ವಲ್ಪ ಹಳೆಯದು, ಇಲ್ಲೊಂದು 2,500 ಜನ ಇದ್ದೀವಿ. ಸೊ ಸ್ಲೋ ಆಗಿ ಬಿಡೋಣ. ಬಟ್ ಇಲ್ಲೇನಪ್ಪ ಅಂತಂದ್ರೆ ನಂಬರ್ ಮೇಲೆ ಫೋಕಸ್ ಮಾಡೋದು ಬೇಡ. ಹೌದು, ನಿಜವಾಗ್ಲೂ ಎಕ್ಸಾಮ್ ಓದಿ ಪಾಸ್ ಆಗ್ಬೇಕಂತ ಯಾರಿದ್ದಾರಲ್ಲ ಸೀರಿಯಸ್ ಆಸ್ಪಿರೆಂಟ್ಸು ಅಂಥವ್ರು ಬನ್ನಿ. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕನ್ನೋದನ್ನ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಸರ್ ಈ ವಿಷಯದ ಮೇಲೆ ನನಗೆ ವಿಡಿಯೋ ಬೇಕು, ಇದು ನನ್ನ ಕರೆಂಟ್ ಅಫೇರ್ಸ್ ಆಗಲಿ ಯಾವುದೇ ಆಗಲಿ, ಇಂಥದ್ರ ಮೇಲೆ ನನಗೆ ವಿಡಿಯೋ ಬೇಕಂತಂದರೆ ಅದನ್ನು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಓಕೆ, ಸೊ ನಾವು ಮಾಡೋಣ ಬಿಡಿ. ಓಕೆ, ಸೊ ಅದ್ರ ಜೊತೆಗೆ ಅಷ್ಟು ಹೇಳ್ತಾ ಇವತ್ತಿನ ಮುಗಿಸೋಣ. ಸೊ ಅದಕ್ಕೆ ಇವೆಲ್ಲಾನು ಡಿಸ್ಕ್ರಿಪ್ಷನಲ್ಲಿ ಇದೆಲ್ಲ ಲಿಂಕ್ ಇದೆ, ಆ ಲಿಂಕನ್ನು ನೀವು ಏನು ಮಾಡಿ ಫಾಲೋ ಮಾಡಿ. ಸೊ ಹೀಗೆ ಈ ಕರೆಂಟ್ ಅಫೇರ್ಸನ್ನು ಮುಗಿಸೋಣ. ಸೊ ಎಲ್ಲರಿಗೂ ಶುಭರಾತ್ರಿಗಳು ಹೇಳ್ತಾ ನಾವು ನಿಮ್ಮಿಂದ ಬಿಡುಗಡೆ ಬೀಳ್ಕೊಡ್ತಾ ಇದ್ದೀವಿ.